ಯಕ್ಷಗಾನ ತಾಳಮದ್ದಳೆ ವಾಲಿಮೋಕ್ಷ ಈಗ ಪ್ರಾರಂಭಿಸ್ತಾ ಇದ್ದೇವೆ. ಕಲಾವಿದರನ್ನ ಸಭೆಗೆ ಪರಿಚಯ ಮಾಡಿಸಿಕೊಡೋದಕ್ಕೆ ಸ್ವಾಗತಿಸುವುದಕ್ಕೆ ಸಂತೋಷವೆನಿಸ್ತಾ ಇದೆ. ಭಾಗವತರಾಗಿ ಬಂದಿದ್ದಾರೆ ರಾಗ ತಾಳ ಲಯ ಮಾಧುರ್ಯದ ಸಮನ್ವಯಗೊಳಿಸಿ ಮಾಡುವಂತಹ ಸತ್ಯನಾರಾಯಣ ಪೂಜಿತಾಯ ಎಲ್ಲ ಅವರು ಅವರಿಗೆ ಡಾಕ್ಟರ್ ಮಮತಾ ಪೈಸಾರಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾರೆ. ಇನ್ನೊಬ್ಬರು ಭಾಗವತರು ಮಲ್ಲ ಮೇಳದ ವೃತ್ತಿಪರ ಮೇಳದಲ್ಲಿ ಭಾಗವತರಾಗಿ ಕೆಲಸ ಮಾಡುತ್ತಿರುವಂತಹ ಹೊಸಮುಲ್ಲೆ ಗಣೇಶ್ ಭಟ್ ಸಿರಿಗಂಡದ ಕಾರ್ಯ ಮದ್ದಳೆಗಾರರಾಗಿ ಹಲವು ವರ್ಷ ಕಟೀಲು ಮೇಳದಲ್ಲಿ ಅನುಭವ ಇರುವಂತಹ ನಮ್ಮ ಬೆಂಗಳೂರಿನವರೇ ಆದ ಶ್ರೀಯುತ ನೆಕ್ಕರಮೂಲೆ ಗಣೇಶ್ ಭಟ್ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಚೆಂಡೆ ವಾದಕರು ಶ್ರೀ ರವಿಶಂಕರ ಬೆಳಕಿಲ, ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸುವ ಅನುಭವಿ ತರುಣ ಕಲಾವಿದ ಶ್ರೀಯುತ ರವಿಶಂಕರ ಬೆಳಕಿಲ ಅವರಿಗೆ ಪುಷ್ಪಗುಚ್ಛದೊಂದಿಗೆ ಸ್ವಾಗತ. ಹಿಮ್ಮೇಳದಲ್ಲಿ ಶ್ರುತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ನಮ್ಮವರೇ ಆದ ಶ್ರೀ ಉಲ್ಲಾಸ್. ಚಕ್ರತಾಳ ಕಲಾವಿದರಾಗಿ ನಮ್ಮವರೇ ಆದ ಶ್ರೀ ರಮೇಶ್ ಕಡೆಯವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಯಕ್ಷಗಾನ ತಾಳಮದ್ದಳೆ ಕ್ಷೇತ್ರದಲ್ಲಿ ಇತ್ತೀಚೆಗೆ ವಾಲಿಮೋಕ್ಷದಲ್ಲಿ ವಾಲಿಗೆ ಮೋಕ್ಷ ಕೊಡುವ ರಾಮನಾಗಿ ಪಾತ್ರವನ್ನು ನಿರ್ವಹಿಸಲಿರುವವರು ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್, ಒಳ್ಳೆಯ ತರುಣ ಅಷ್ಟದಾರಿ ಜೊತೆ ರಾಧಾಕೃಷ್ಣ ಕಲ್ಚಾರ್ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ತಾರೆಯ ಪಾತ್ರದಲ್ಲಿ ಹಲವು ವರ್ಷಗಳ ಮೇಳದ ಅನುಭವವಿರುವ ಒಳ್ಳೆಯ ಪ್ರಸಿದ್ಧ ಸ್ತ್ರೀವೇಷಧಾರಿ ಅಂತ ಹೆಸರು ಗಳಿಸಿರುವ ಶ್ರೀಯುತ ಬೇಗಾರ್ ಶಿವಕುಮಾರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾರೆ. ಕಲಾವಿದರಿಗೆ ಸುಮಾರು 3.5 ಗಂಟೆಗಳಷ್ಟು ಕಾಲ ಈ ಯಕ್ಷಗಾನ ತಾಳಮದ್ದಳೆ ನಡೆಯಲಿಕ್ಕಿದೆ. ವಾಲಿಮೋಕ್ಷ ಕಥಾ ಪ್ರಸಂಗವನ್ನು ನಡೆಸಿಕೊಡಬೇಕು ಅಂತ ಭಾಗವತರಲ್ಲಿಯೂ ಎಲ್ಲ ಕಲಾವಿದರಲ್ಲಿಯೂ ವಿನ್ನವಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯಾತ್ಮನೆಗೆ ಕೈ ಮುಗಿದು ಅಂಬುಜಾಸನಾಣಿಯದ ಪಾದಾಂಬುಜಗೆ ಪೊಡಬಡದ ವರ್ಣಿಪೆನಿ ಕಥಾ
ಪಟ್ಟು ಪಾಪವನ್ನು ಹೊಂದಿರುವಂತಹ ವ್ಯಕ್ತಿ ಶುದ್ಧಾಂತಕರಣ ಉಳ್ಳವನಾಗುತ್ತಾನೆ. ಹೀಗೆಂದು ಪ್ರಪಂಚದಲ್ಲಿ ಪ್ರಚಲಿತವಾಗಿದೆ ಸ್ವಾಮಿ. ಹಾಗೆಯೇ ನಿನ್ನ ಹೆಸರಿನ ಅಂತ್ಯದ ಅಕ್ಷರವನ್ನು ಉಚ್ಚರಿಸಿದ ಅಕ್ಷರ ಯಾವ ಪಾಪವೆಲ್ಲ ಹೊರಗೆ ಹೋಯಿತು ಅವುಗಳು ಮತ್ತೆ ಲವಲೇಶವಾದವು. ಒಳ ಹೊಗದಂತೆ ನಿರ್ಬಂಧವು ವಿಧಿಸಲ್ಪಡುತ್ತದೆ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ಲೋಕ ಒಪ್ಪಿದ, ಲೋಕರೆಲ್ಲರೂ ಮಾನಿಸಿದ ನಿನ್ನ ಹೆಸರಾದ ರಾಮ ಎನ್ನುವ 2 ಅಕ್ಷರಗಳ ಪದವನ್ನು ಉಚ್ಚರಿಸುವಲ್ಲಿ ಸುಗ್ರೀವನಿಗೆ ವಿಶೇಷವಾದಂತಹ ಆನಂದ. ರಾಮ ಹರೇ ರಾಮ ಅಂತ ನಿನ್ನನ್ನು ನಾನು ಕೊಂಡಾಡುತ್ತೇನೆ. ನೀನು ನಿನ್ನ ಕುರಿತಾಗಿ ಪ್ರಪಂಚದಲ್ಲಿ ಯಾವುದೇ ವಿವರಣೆಯನ್ನು ಕೊಟ್ಟರೂ ಕೂಡ ನಿನ್ನ ಕುರಿತಾಗಿ ಆದರ ಅಭಿಮಾನಗಳನ್ನು ಹೊಂದಿರುವ ನನ್ನಂತವರು ನಿನ್ನನ್ನು ಬಗೆಯುವುದು ನೀನು ಕೇವಲ ದಶರಥನ ಮಗನೆಂದು ಅಲ್ಲ, ಅವನ ಆನಂದವನ್ನು ಹೆಚ್ಚಿಸುವುದಕ್ಕಾಗಿ ಅಯೋಧ್ಯೆಯ ಗೌರವವನ್ನು ಮಿಗಿಲೆನಿಸುವ ಹಾಗೆ ವೈಭವೀಕರಿಸುವುದಕ್ಕಾಗಿ ನೀನು ಪುತ್ರಕಾಮೇಷ್ಟಿಯಿಂದ ಹುಟ್ಟಿಕೊಂಡ ಕೇವಲ ಪುತ್ರ ಅಂತ ನಾನು ಭಾವಿಸುವುದಿಲ್ಲ ರಾಮ. ನಮ್ಮಂತವರ ಕಣ್ಣೀರನ್ನು ಒರೆಸಿ ಸಾಂತ್ವನವನ್ನು ಕೊಡುವುದಕ್ಕಾಗಿ ಆ ಮಹಾಚೇತನವೇ ರಾಮ ಎಂಬ ಅಭಿಧಾನದಿಂದ ಈ ಪ್ರಪಂಚದಲ್ಲಿ ನಡೆದಾಡುತ್ತಿದೆ ಅಂತ ನನ್ನಂತವರು ಭಾವಿಸುವುದು. ಗುಣಲಕ್ಷಣಗಳನ್ನು ಪ್ರಪಂಚ ನಮ್ಮಲ್ಲಿ ಗುರುತಿಸ್ತದೆ, ಜನ ನಿರೀಕ್ಷಿಸುತ್ತಾರೆ. ಅದನ್ನು ನಿಷೇಧಿಸಿ ಪ್ರಯೋಜನವಿಲ್ಲ. ಯಾಕಂದ್ರೆ ಅವರವರ ಭಾವಕ್ಕೆ ಅನುಗುಣವಾದಂತಹ ಚೈತನ್ಯ ಶಕ್ತಿಯನ್ನು ನಮ್ಮದವರು ಆರೋಪಿಸುತ್ತಾರೆ. ಅದವರ ಶಕ್ತಿಯೇ ಹೊರತು ನಮ್ಮಲ್ಲಿ ಉಂಟು ಎನ್ನುವುದರ ದ್ಯೋತಕವಲ್ಲ. ಆದ್ರಿಂದಲೇ ಈ ಹೊತ್ತು ರಾಮನಲ್ಲಿ ಏನನ್ನು ನೀನು ಕಾಣುವುದಕ್ಕೆ ನಿರೀಕ್ಷಿಸಿದ್ದಿ, ಬಯಸಿದ್ದಿ, ಅದು ಇದ್ರೂ ಇರಬಹುದು. ನಾನದನ್ನು ನಿಷೇಧಿಸುವುದಕ್ಕಿಲ್ಲ. ಹಾಗೆ ಅಂತ ಅರ್ಥ ಪರಾಯಣನಾಗಿ ನಾನು ಕಾಣಿಸಿಕೊಳ್ಳುತ್ತೇನೆ ಅಂತಾದ್ರೆ ಅದರಲ್ಲಿ ನನ್ನ ಸ್ವಂತ ಅಪೇಕ್ಷೆಗಿಂತ ಹೆಚ್ಚಾಗಿ ನಾನು ಹುಟ್ಟಿ ಬಂದಂತಹ ವಂಶ ನನ್ನ ಮೇಲೆ ಹೊರಸಿದ ಹೊಣೆಗಾರಿಕೆಯದು. ಆದ್ರಿಂದಲೇ ನಾನು ದೇವನಾಗಿಯೋ ನರನಾಗಿಯೋ ನಿನಗೆ ಗೋಚರಿಸಿದೆ. ಅದಕ್ಕೆ ನಾನು ಯಾಕೆ ಆಕ್ಷೇಪವನ್ನು ನಡುತ್ತೇನೆ ಹೇಳು. ನನ್ನ ವ್ಯಥೆಯ ಕಥೆಯನ್ನು ಗದ್ಗದಿತನು ಆಗುವುದಿದ್ದರೂ ಶಬ್ದಗಳಿಂದ ಕಟ್ಟಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಸ್ವಾಮಿ. ಸುಗ್ರೀವ, ಸ್ವಾಮಿ, ಮಾಡಬೇಕಾದದ್ದು ನನ್ನ ಕರ್ತವ್ಯ ಎನ್ನುವುದಕ್ಕೆ ನನಗೊಂದು ಹಿನ್ನೆಲೆ ಹಾಕುಂಟು ಅಂತ ನಾನು ಸೂಚಿಸಿದ್ದು. ಆದ್ರಿಂದ ವ್ಯಕ್ತಿಗತವಾದದ್ದೇನಿದ್ದರೂ ಅದು ಸಮೂಹದ ಕ್ಷೇಮಕ್ಕಾಗಿ ವಿನಿಯೋಗಿಸಲ್ಪಡಬೇಕು ಎನ್ನುವ ಪರಂಪರೆಯನ್ನು ನಾನು. ಆದ್ರಿಂದ ನಿನ್ನ ಸಂಕಷ್ಟ ಏನುಂಟು ಅದನ್ನು ನಿಶಂಕೆಯಿಂದ ನನ್ನಲ್ಲಿ ಹೇಳಬೇಕಪ್ಪ ನೀವು. ಸ್ವಾಮಿ, ನಾನು ತಂದೆಯಿಂದ ಪ್ರಾರಂಭ ಮಾಡುವುದಿಲ್ಲ, ತಾಯಿಯಿಂದಲೂ ನನ್ನ ವಂಶಾವಳಿಯನ್ನು ನಾನು ಪ್ರಾರಂಭಿಸುವುದಿಲ್ಲ. ನನಗೊಬ್ಬ ಅಣ್ಣ ಇದ್ದಾನೆ ಸ್ವಾಮಿ, ಅಗ್ರಜವಾಣಿ. ಅಗ್ರಜವಾಣಿ ಪರಾಕ್ರಮದಿಂದೆನ್ನ ನಿಗ್ರಹಿಸಲು ಬರದು ಎನ್ನ ನಿಗ್ರಹಿಸಲು ಬಗೆದು ಅಗ್ರಜವಾದಿ ಪರಾಕ್ರಮದಿಂದೆನ್ನ
ವಿಧಿಯ ವಿಪರ್ಯಾಸವೋ ಎನ್ನುವ ಹಾಗೆ ಪಥ ಮಧ್ಯದಲ್ಲಿ ವಾಲಿಯ ಆಘಾತವೆಂಬ ಹೆಸರಿನಲ್ಲಿ ಬಿರುಗಾಳಿಯಾಗಿ ನಮ್ಮ ಬದುಕಿನ ನೌಕೆಗೆ ಅದು ಅಪ್ಪಳಿಸಿ ದಡ ಸೇರಬೇಕಾದಂತಹ ನನ್ನ ಬದುಕಿನ ನೌಕೆ ಒಡೆದು ನುಚ್ಚು ನೂರಾಗಿ ತಳ ಸೇರಿ ಹೋದ ದುಃಖದ ಕಥೆಯನ್ನು ಹೇಳುವಾಗ ನನ್ನ ಗಂಟಲ ಸೆರೆ ಉಕ್ಕುತ್ತದೆ. ಸಹಜವೇ ಅಲ್ಲವೇ? ದುಃಖವನ್ನು ಹೇಳಿಕೊಳ್ಳುವಾಗ ಆ ಪರಿಣಾಮವಾಗದಿದ್ದರೆ ಅದು ದುಃಖದ ನಿವೇದನೆಯನ್ನು ಕರೆಯಿಸಲ್ಪಡುವುದಿಲ್ಲ ಅಲ್ಲವೇ ರಾಮ? ಅವನ ಅನುಭವವಾಗುವುದಕ್ಕಿಲ್ಲ ಅದು. ಸ್ವಾಮಿ, ನನ್ನ ಅನುಭವ ಎನ್ನುವುದಕ್ಕಿಂತಲೂ ನನ್ನ ಬದುಕಿನ ಮಧ್ಯದಲ್ಲಿ ಆದಂತಹ ಪರಿವರ್ತಿತ ಘಟನೆ ಅದು ಅಂತ ನಾನು ಭಾವಿಸುವುದು. ವಿಚಿತ್ರವಾದ ಘಟನೆ ನಡೆದಿದೆ. ಬಾಣ ಮಾರ್ಗದಲ್ಲಿ ಏಕಕಾಲದಲ್ಲಿ ಇಂದ್ರನು ಸೂರ್ಯನು ಪ್ರವೇಶ ಮಾಡಿದರು. ಅಲ್ಲೇ ಸಾಗಿ ಹೋಗಬೇಕಾದ ಅವರು ಅದರಲ್ಲೂ ಕರ್ಮ ಸಾಕ್ಷಿಯಾಗಿ ಪ್ರಪಂಚಕ್ಕೆ ಬೆಳಕನ್ನು ಕೊಡುತ್ತಾ ಸಂಧ್ಯೆಯಲ್ಲಿ ಅಸ್ತಂಗತನಾಗಬೇಕಾದ ಸೂರ್ಯ ಇಂದ್ರನ ಜೊತೆಗೂಡಿ ಈ ಸ್ತ್ರೀ ಸ್ವರೂಪದ ಸೊಬಗನ್ನು ಆಸ್ವಾದಿಸಿದರಂತೆ ಇಂದ್ರನ ದೃಷ್ಟಿ ವಾಲ ಭಾಗದಲ್ಲಿ ಕೀರಿಸಲ್ಪಟ್ಟು ಅಲ್ಲೇ ತನ್ನ ಸಂಕಲ್ಪವನ್ನು ಶಿಶುವಾಗಲಿ ಅಂತ ಹಾರೈಸಿದ ಹಾಗೆ ಅಲ್ಲಿಂದ ಒಂದು ಮಗು ಹುಟ್ಟಿಕೊಂಡಿತು. ಅದೇ ಸಂದರ್ಭದಲ್ಲಿ ಗ್ರೀವ ಪ್ರದೇಶವನ್ನೇ ದಿಟ್ಟಿಸಿ ನೋಡಿದ ನೇಸರನ ಪ್ರಭಾವದಿಂದ ಅಲ್ಲೂ ಒಬ್ಬ ಮಗ ಹುಟ್ಟಿಕೊಂಡ. ಇಂದ್ರಾಂಶ ಸಂಭೂತನಾಗಿ ವಾಲಪ್ರದೇಶದಿಂದ ಹುಟ್ಟಿಕೊಂಡ ಮಗನಿಗೆ ವಾಲಿ ಎಂತರು, ಸೂರ್ಯನ ಅಂಶವೇ ಪ್ರಧಾನವಾಗಿ ಗ್ರೀವ ಪ್ರದೇಶದಿಂದ ಹುಟ್ಟಿಕೊಂಡ ಮಗನಿಗೆ ಸುಗ್ರೀವ ಎಂತರು ನಾಮಕರಣ ಮಾಡಲಾಯಿತು. ನಾನು ಕಂಠ ಪ್ರದೇಶದಿಂದ ಹುಟ್ಟಿಕೊಂಡವ ಸ್ವಾಮಿ. ಹಾಗಾಗಿ ನನಗನ್ನಿಸುವುದು ಕಂಠ ಶೋಷಣೆ ಮಾಡುವುದೇ ನನಗೆ ಪ್ರಾರಬ್ಧವೋ, ಹೋದವರಲ್ಲಿ ಬಂದವರಲ್ಲಿ ಬಗೆ ಬಗೆಯಲ್ಲಿ ಹೊರೆ ಇಡುವುದೇ ನನಗೆ ಅದು ಯುದ್ಧ ಹಾಗೆಯೇ ವ್ಯಕ್ತಿ ಇರ್ತಾನೆ ಅಂತ ಆಡುವುದಕ್ಕಿಲ್ಲ. ಹಾಗಿದ್ದು ನನ್ನ ಮಟ್ಟಿಗೆ ಅದು ಸಾಕು ಅಂತ ಭಾವನೆ. ನಾಮಕರಣ ಮಾಡುವಾಗ ತಂದೆ ತಾಯಿ ಯಾವುದನ್ನು ಸಂಕಲ್ಪಿಸ್ತಾರೋ ಹಾಗೆಯೇ ಮಗು ಮುಂದಕ್ಕೂ ಬೆಳೆಯುತ್ತದೆ ಅಂತ ಹೇಳುವುದಕ್ಕೆ ಇಲ್ಲ. ಮಗನನ್ನು ಪ್ರೀತಿಯಿಂದ ಕುಮಾರ ಅಂತ ಕರೆದವನು ಕೌಮಾರ್ಯವನ್ನು ದಾಟುವುದಿಲ್ಲ ಅಂತ ಅರ್ಥ ಅಲ್ಲ. ಒಂದು ವೃದ್ಧಾಪ್ಯವನ್ನು ಹುಟ್ಟುವುದಿಲ್ಲವೇ ಸ್ವಾಮಿ? ನನ್ನ ಮಟ್ಟಿಗೆ ಆ ತಿಳುವಳಿಕೆ ಹಾಗೆಯೇ ವಾಲಿ ಸುಗ್ರೀವರನ್ನು ಪಡೆದಂತಹ ಅಕ್ಷರರಸ ಮತ್ತೆ ತನ್ನ ಕ್ಷೇತ್ರದಲ್ಲಿ ಅಂಜನಾ ಎನ್ನುವ ಆಕೆಯನ್ನು ಮಗಳನ್ನಾಗಿ ಪಡೆದ. ಆಕೆಯನ್ನು ಕೇಸರಿ ಎಂಬ ವಾನರನಿಗೆ ಮದುವೆ ಮಾಡಿಕೊಡಲಾಯಿತು. ಸಂಶಯ ಯಾಕೆ ಬಲ್ಲೆ? ಯಾಕೆ ಸ್ವಾಮಿ? ಗಂಡಿದ್ದವನು ಹೆಣ್ಣಾಗಿ ಇಬ್ಬರು ಮಕ್ಕಳನ್ನು ಹೊಂದಿದ. ಹೇಗೆ ಆಗಲಿ ಪುತ್ರರ ಹೌದಲ್ಲ, ಹಾಗೆ ಅಂತ ತನ್ನದಾದ ಕ್ಷೇತ್ರದಲ್ಲಿ ಇನ್ನೊಬ್ಬ ಆಕೆಯನ್ನು ಪುತ್ರಿಯನ್ನಾಗಿ ಹೊಂದಬೇಕಾದ ಈ ಸ್ತ್ರೀತ್ವಕ್ಕೆ ಪರಿಮಾರ್ಜನೆ ಹೇಗಾಯಿತು ಸ್ವಾಮಿ? ಸಾವಿರ ಕಾಲ ಬಾಳುವಂತ ಜೋಡಿ ಆಗಲಿ ಅಂತ ಅವರು ಹಾರೈಸುತ್ತಿದ್ದರು. ಬಹುಶಃ ಆ ಹೊಟ್ಟೆ ಎರಿಯುಳ್ಳಂತಹ ಆ ವಿಧಿಗೆ ಈ ಹೊಗಳಿಕೆ ಪಥ್ಯವಾಗಲಿಲ್ಲ ಅಂತ ನನಗನ್ನಿಸುವುದು ಸ್ವಾಮಿ. ಅಣ್ಣ ತಮ್ಮ ಹೇಗಿರಬೇಕು ಎನ್ನುವುದಕ್ಕೆ ದೃಷ್ಟಾಂತವಾಗಿ ಬಾಳಿದವರು ನೀವು. ನಾವಿಟ್ಟು ಲೋಕಕ್ಕೆ ವಿಶೇಷ ಕಂಡು ಕಾಣಬಹುದು, ನನಗದರಲ್ಲಿ ವಿಶೇಷತೆ ಗೋಚರಿಸುವುದಿಲ್ಲ. ಯಾಕಂದ್ರೆ ಅಣ್ಣ ತಮ್ಮ ಇರಬೇಕಾದದ್ದೇ ಹಾಗೆ ಅಲ್ವೇ? ಆಮೇಲೆ ಸ್ವಾಮಿ, ಒಂದು ದಿನ ಅನಿರೀಕ್ಷಿತವಾದ ಒಂದು ಘಟನೆ ನಡೆದು ಹೋಯಿತು. ಕಿಷ್ಕಿಂಧ ಎನ್ನುವ ಪದಕ್ಕೆ ಇಕ್ಕಟ್ಟಾದದ್ದು ಅಂತ ಅರ್ಥವಂತೆ. ಇಕ್ಕಟ್ಟಾದ ಪ್ರದೇಶದಿಂದ ಒಕ್ಕಟ್ಟಾಗಿ ಬದುಕುತ್ತಿದ್ದ ವಾಲಿ ಸುಗ್ರೀವರ ನಡುವೆ ಬಿಕ್ಕಟ್ಟು ಸೃಷ್ಟಿಯಾಗುವಂತಹ ಸಂಭವವನ್ನು ನಡೆದು ಹೋಯಿತು. ಒಂದು ಕಾಲದಲ್ಲಿ ಮಾಯಾವಿ ಎನ್ನುವಂತಹ ರಾಕ್ಷಸ ವಾಲಿಯನ್ನು ಯುದ್ಧಕ್ಕಾಗಿ ಕೆಣಕಿ ಆಹ್ವಾನಿಸಿದಂತಹ ಸಂದರ್ಭ ಏರ್ಪಟ್ಟಿದೆ. ಯುದ್ಧ ಎಂದರೆ ಎಲ್ಲಿದೆ ಎಂದು ಹುಡುಕಿ ಹೋಗುವವನು ವಾಲಿ. ದುರಧೀರನಾದಂತಹ ವಾಲಿ ಮಾಯಾವಿಯನ್ನು ಹೊಡೆದು ಕೊಲ್ಲುತ್ತೇನೆ ಎನ್ನುವ ಆವೇಶದಲ್ಲಿ ಪುರದಿಂದ ಹೊರಟು ನಿಂತ. ಅಣ್ಣನ ಜೊತೆಗೂಡಿಯೇ ಬದುಕಿದ ನಾನು, ಅವನ ವಾತ್ಸಲ್ಯದ ಬುದ್ಧಿಯನ್ನು ಹಂಚಿ ತಿಂದ ನಾನು ಹೇಗೆ ಅವನನ್ನು ಬೆಂಬಲಿಸದೆ ಹಿಂಬಾಲಿಸದೆ ಸುಮ್ಮನುಳಿಯಲಿ ಸ್ವಾಮಿ? ನಿಶ್ಚಲವಾದ ಬೆಳದಿಂಗಳ ರಾತ್ರಿಯಲ್ಲಿ ನಮ್ಮೀರುವರನ್ನು ಕಂಡಂತಹ ಮಾಯಾವಿ ಓಡುವುದಕ್ಕೆ ಉಪಕ್ರಮಿಸಿದ. ಅವನನ್ನು ಅಣ್ಣ ಬೆನ್ನಟ್ಟಿದ. ಅಣ್ಣ ಮತ್ತು ಮಾಯಾವಿ ಈರುವರನ್ನು ನಾನು ಬೆನ್ನಟ್ಟಿದೆ. ಅಣ್ಣನನ್ನು ಹಿಂಬಾಲಿಸಿ ಹೌದು. ನೀವಿಬ್ಬರು
ಒಂದೇ ದೂರ ಹೇಳಿದ್ದದ್ದು. ಆದರೆ ನಾನು ಈವರನ್ನು ಬೆನ್ನಟ್ಟುವಲ್ಲಿ ವಾಲಿಯೊಂದಿಗೆ ಒಂದು ನಂಟು, ಮಾಯಾವಿಯ ಕುರಿತಾದ ಆಗ್ರಹ ಪ್ರತ್ಯೇಕವಾಗಿ. ಸ್ವಾಮಿ, ಓಡುತ್ತಾ ಹೋದಂತ ಮಾಯಾವಿ ಯಾವುದೋ ಮಾಯಕವನ್ನು ಬಳಸಿ ಒಂದು ಬಿಲದ ಒಳಕ್ಕೆ ಪ್ರವೇಶ ಮಾಡಿದ. ಅದನ್ನು ಕಂಡಾಕ್ಷಣ ನಾನೇ ಮುಂಬರಿಯುತ್ತೇನೆ ಅಂತ ಹೊರಟುಕೊಂಡಿದ್ದೆ. ಆದರೆ ವಾಲಿ ತನ್ನ ನಿಡಿದಾದ ಬಾಹುಗಳನ್ನು ಚಾಚಿ ನನ್ನನ್ನು ತಡೆದು, ಯಾವ ಕಾರಣಕ್ಕೂ ನೀನು ಹೋಗಕೂಡದು ತಮ್ಮ, ನಾನೇ ಹೋಗಿ ಮಾಯಾವಿಯ ಹುಟ್ಟಡಗಿಸುತ್ತೇನೆ ಅಂತ ಹೇಳಿದ. ಅಣ್ಣನಿಗೆ ಪರಿಪರಿಯಾಗಿ ನಾನು ಹೋಗರದು, ಜೊತೆಗೂಡಿಯೇ ಬರುತ್ತೇನೆ ಎಂದು ಕೇಳಿಕೊಂಡೆ. ಕೊನೆಗೆ ಅಣ್ಣ ನನ್ನಿಂದ ಪ್ರತಿಜ್ಞೆ ಮಾಡಿಸಿಕೊಂಡ, ತಾನು ಬರುವವರೆಗೆ ಈ ಸ್ಥಳವನ್ನು ನೀನು ಬಿಟ್ಟು ಕದಲಕೂಡದು ಎನ್ನುವ ಹಾಗೆ. ವಾರಗಳು ಕಳೆದು, ತಿಂಗಳುಗಳು ಉರುಳಿದವು, ವರ್ಷವೇ ಸಮೀಪಿಸಿದರೂ ನನ್ನ ಅಣ್ಣನ ಸುಳಿವೇ ನನಗೆ ದೊರೆಯಲಿಲ್ಲ ಸ್ವಾಮಿ. ಆದರೆ ವರ್ಷ ಕಳೆದಾಕ್ಷಣ ಒಂದು ಆಕ್ರಂದ ನನ್ನ ಕಿವಿಗೆ ಅಪ್ಪಳಿಸಿತು. ಹಾ ಸುಗ್ರೀವ, ನಾನು ಸತ್ಯ ಎನ್ನುವಂತಹ ರೋದನದ ಸ್ವರ, ಅದನ್ನು ಪೂರಕವಾಗಿ ಬೆಂಬಲಿಸುವ ಹಾಗೆ ಧಾರಾಕಾರವಾಗಿ ಆ ಬಿಲದ ದ್ವಾರದಿಂದ ರಕ್ತವು ನೊರೆಯು ಹರಿದು ಬರುವುದನ್ನು ಕಂಡೆ. ಅಲ್ಲಿಯವರೆಗೆ ಸ್ಥಿರ ಬುದ್ಧಿಯನ್ನು ಹೊಂದಿದ್ದ ನಾನು ಈ ದೃಶ್ಯವನ್ನು ಕಂಡಾಕ್ಷಣ ಮರವಟ್ಟು ಹೋದೆ ಮಾತ್ರವಲ್ಲ, ನನ್ನನ್ನೇ ನಾನು ನಂಬದ ಸ್ಥಿತಿಯನ್ನು ಹುಟ್ಟಿದೆ. ಯಾರು ನನಗೆ ಪ್ರೀತಿ ಪಾತ್ರನಾಗಿದ್ದಾನೋ, ಯಾರು ತಂದೆಯ ತೆರವುಗೊಂಡ ಸ್ಥಾನವನ್ನು ತುಂಬಿದನೋ ಅಂತಹ ನನ್ನ ಅಣ್ಣ ಮರಣಿಸಿದನೆ ಎಂದು ನಾನು ಕಂಗೆಟ್ಟು ಹೋದೆ. ಹಾಗಾದರೆ ನಾನು ಆಲಿಸಿದ ಧ್ವನಿ, ನಾನು ಕಂಡಂತ ರಕ್ತದ ದೃಶ್ಯ, ಇದೆಲ್ಲವೂ ಅದಕ್ಕೆ ಪೂರಕವಾಗಿಯೇ ಇತ್ತಲ್ವೇ ಎಂದು ಒಂದು ಯೋಚಿಸುವುದಕ್ಕೆ ಸಾಧ್ಯವಿಲ್ಲದ ನಾನು ಒಂದನ್ನು ಮಾತ್ರ ಗ್ರಹಿಸಿದೆ. ಒಳಗಿರುವ ಮಾಯಾವಿ ಅತಿಬಲಾಢ್ಯನಾದ ನಮ್ಮಣ್ಣನನ್ನು ಕೊಲ್ಲಬೇಕು ಅಂತಾದರೆ ಅದೇನು ಸುಲಭದ ಸಾಹಸ ಅಲ್ಲ. ತನ್ನೆಲ್ಲ ಬಲವನ್ನು ಒಗ್ಗೂಡಿಸಿ ಆತ ವಾಲಿಯನ್ನು ಪ್ರಹರಿಸಿರಬೇಕು ಪ್ರಾಯ. ಹಾಗಾದರೆ ಈಗಾಗಲೇ ಹಿಂಡಿ ಹಿಪ್ಪೆಯಾಗಿರುವ ಮಾಯಾವಿಯನ್ನು ಬಾರದ ಹಾಗೆ ಹೊರಗೆ ಪೂರ್ತಿ ಬಲ ಇರುವ ಸುಗ್ರೀವ ನಿರೋಧಿಸಿದರೆ ಸಾಕು ಹೀಗೆ ತೀರ್ಮಾನಿಸಿದ ನಾನು ನನ್ನ ಅಳತೆಗೆ ಒಗ್ಗುವ, ನನ್ನ ಶಕ್ತಿಯಿಂದ ಎತ್ತವಲ್ಲ ಅಗಾಧ ಗಾತ್ರದ ಬಂಡೆಯೊಂದನ್ನು ತೆಗೆದು ಅದರ ದ್ವಾರಕ್ಕೆ ಆಣಿಸಿದೆ. ಒಳಗಿನಿಂದ ಯಾರೂ ಬರಬಾರದ ಹಾಗೆ, ಯಾವುದೇ ಬೆಳಕಿನ ರೇಖೆಯು ದಾಟದ ಹಾಗೆ ಆ ದ್ವಾರವನ್ನು ನಾನು ದಿಗ್ಬಂಧಿಸಿದೆ. ಸ್ವಾಮಿ, ಅಲ್ಲಿಂದ ಸಾಗಿ ಊರಿಗೆ ಬಂದೆ. ಕೆಲವು ದಿವಸ ಈ ವಿಚಾರವನ್ನು ಯಾರನ್ನು ಪ್ರಸ್ತಾಪಿಸಲಿಲ್ಲ. ಮಂತ್ರಿಗಳು ಕೊನೆಗೂ ಒತ್ತಾಯಪೂರ್ವಕವಾಗಿ ಕೇಳಿದಾಗ ನಾನು ಬಾಯಿ ಬಿಟ್ಟೆ ವಿವರವನ್ನು ಕೇಳಿದೆ. ಅನಾಯಕತ್ವದಿಂದ, ಅರಾಜಕತೆಯಿಂದ ಕಿಷ್ಕಿಂದೆ ಸೋತು ಹೋದ ಕೂಡದು ಎನ್ನುವ ಕಾರಣವನ್ನು ಮುಂದೊಡ್ಡಿ ಜಾಂಬವಾದಿಗಳು ನನ್ನನ್ನೇ ಪಟ್ಟಕ್ಕೆ ಏರಿಸಿದರು. ತಾರಾಳನ್ನೂ ಕೂಡ ನಾನು ಜೊತೆಯಲ್ಲಿ ಇರಿಸಿಕೊಳ್ಳಬೇಕಾಗಿ ಬಂತು. ಯಾವುದು? ಯಾರಿಗಳು ತಾರೆ? ತಾರೆ ವಾಲಿಯ ಹೆಂಡತಿ. ವಿವಾಹಿತ ವಾಲಿ. ಹೌದು. ವಾಲಿ ಎನ್ನುವವನು ವಿವಾಹಿತನಾಗಿದ್ದು ಅವನು ತಾರಾ ಎನ್ನುವವಳನ್ನು ವರಿಸಿದನು. ಹಾಗೆಂದು ಮದುವೆ ಅಂತ ನೀವು ಎತ್ತಿದಾಕ್ಷಣ ನನ್ನದ್ದು ಏನು ಅಂತ ಹೇಳುವುದು ಬೇರೆ. ಒಂದು ಹಂತದಲ್ಲಿ ವಾಲಿಯೇ ಮುಂದೆ ನಿಂತು ರುಮೆ ಎನ್ನುವ ಹೆಸರುಳ್ಳ ಹೆಣ್ಣೊಬ್ಬ ಆಕೆಯನ್ನು ನನಗೆ ಮದುವೆ ಮಾಡಿದ. ಹಾಗಾಗಿ ನಾನು ರುಮಾವಲ್ಲಭನಾದರೆ ಆತ ತಾರಾವಲ್ಲಭನಾದನು. ವಿವಾಹವೆಂಬ ಒಂದು ವಿಧಿ ನಿಮ್ಮಲ್ಲಿ ಉಂಟು ಸ್ವಾಮಿ. ಹಾಗೆಯೇ ಪೀಠಕ್ಕೆ ಏರಿಸಲ್ಪಟ್ಟಂತಹ ನಾನು ನನ್ನ ಬಲಭಾಗದಲ್ಲಿ ತಾರಾಳನ್ನು ಕುಳ್ಳಿರಿಸಿಕೊಳ್ಳಬೇಕಾದ ಪ್ರಮೇಯ ಬಂತು. ಹಾಗೊಂದು ಒತ್ತಾಯ ನಿಮ್ಮ ಹಿರಿಯರಿಂದ ಬಂದಿತ್ತು. ಸ್ವಾಮಿ, ನಮ್ಮಲ್ಲೊಂದು ಕ್ರಮ ಅದು ರೂಢಿಗತವಾಗಿ ಬಂದಿದೆ. ಯಾರೆಲ್ಲ ಪಾಲಿಸಿದ್ದಾರೆ ಅಂತ ಕೇಳಿದರೆ ದೃಷ್ಟಾಂತ ಕೊಡಲು ನಾನು ಶಕ್ತನಲ್ಲ. ಆದರೆ ವಾಲಿ ಸುಗ್ರೀವರ ವಿಷಯಕವಾಗಿ ನಾನು ಅದನ್ನು ಹೇಳಬಹುದು. ನಮ್ಮಲ್ಲಿ ಅಣ್ಣನಾದವನು ಆಕಸ್ಮಿಕವಾಗಿ ತೀರಿ ಹೋದರೆ, ಅವನು ಮದುವೆಯಾಗಿ ಅರ್ಧಾಂಗಿಯು ವಿಧವೆಯಾದರೆ ಆಕೆಯನ್ನು ತಮ್ಮನಾದವನು ಬಲಾತ್ಕಾರದಿಂದ ಜೊತೆಗಿರಿಸಿಕೊಳ್ಳುವ ಹಾಗಿಲ್ಲ. ಹಾಗೆಂದು ಅವನಿಗೊಂದು ಅವಕಾಶ ಉಂಟು. ಆಕೆ ಬಯಸಿದಳು ಎಂದಾದರೆ, ತಮ್ಮ ಒಪ್ಪುತ್ತಾನೆ ಎಂದಾದರೆ ಆ ಮೂಲಕವಾಗಿ ಕೂಡಿಸಿಕೊಳ್ಳುವ
ಬುದ್ಧಿಯ ನಡೆಸಬಹುದು. ರೂಢಿ. ಹೌದು. ಹಾಗೆ ಅಣ್ಣನಿಗೆ ಈ ಅವಕಾಶ ಇಲ್ಲ. ತಮ್ಮನೇನಾದರೂ ತೀರಿ ಹೋಗಿ ಅವನ ಹೆಂಡತಿಯೂ ವಿಧವೆಯಾಗಬಹುದಾದರೆ ಅವಳನ್ನು ಅಣ್ಣನ ಉಪಭೋಗಿಸುವ ಹಾಗಿಲ್ಲ. ಈ ನಿರ್ಬಂಧವು, ಈ ಕೊಡುಗೆಯು ಎರಡೂ ನನಗೆ ಅರ್ಥವಾಗಿ ಜಾಂಬವಾದಿಗಳ ಸೂಚನೆಯ ಪ್ರಕಾರ ತಾರ ರುಮ ಗಗನದ ನಡುವೆ ವೈಭವದಿಂದ ಆಳ್ವಿಕೆ ಪ್ರಾರಂಭ ಮಾಡಿದೆ. ಆದರೂ ಸ್ವಾಮಿ, ಹೃದಯದ ಮೂಲೆಯಲ್ಲೆಲ್ಲೋ ವಾಲಿ ಇಲ್ಲ, ಅವನಿಲ್ಲದ ಸ್ಥಾನವನ್ನು ತುಂಬಬಲ್ಲ ಮತ್ತೊಬ್ಬನಿಲ್ಲ ಎನ್ನುವ ಕೊರತು ಆಗಾಗ್ಗೆ ನನ್ನನ್ನು ಬಾಧಿಸುತ್ತಲೇ ಇತ್ತು ಸ್ವಾಮಿ. ಆದರೆ ಒಂದು ದಿವಸ ವಿಲಕ್ಷಣವಾದಂತಹ ಘಟನೆಯೊಂದು ನಡೆದುಬಿಟ್ಟಿತು. ಎಂದಿನಂತೆ ಒಡ್ಡೋಲಗದಲ್ಲಿ ನಾನು ಪಂಡಿತನಾಗಿದ್ದೇನೆ. ಸಿಂಹದ್ವಾರದಲ್ಲಿ ಲಕ್ಷಗಟ್ಟಲೆ ಸಂಖ್ಯೆಯಿಂದ ಸಿಂಹಗಳೇ ಗರ್ಜಿಸಿದ ಹಾಗೆ ಒಂದು ಸ್ವರವನ್ನು ನಾನು ಕೇಳಿದೆ. ಭೀತ ಕಣ್ಣುಗಳಿಂದ ಸಿಂಹದ್ವಾರವನ್ನು ನೋಡುತ್ತೇನೆ. ಅಲ್ಲಿ ವೃದ್ಧನಾಗಿ ಪ್ರತಿ ಇಂದ್ರನ ಹಾಗೆ ಮಹೋಗ್ರ ಪ್ರತಾಪದಿಂದ ವಿಜೃಂಭಿಸುತ್ತಿರುವ ವಾಲಿಯನ್ನು ಕಂಡಿದ್ದೆ. ಹೌದು, ಯಾವ ವಾಲಿ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾರು ಮತ್ತೊಮ್ಮೆ ಪ್ರಪಂಚದಲ್ಲಿ ಜೀವಂತವಾಗಿ ಕಾಣಿಸಿಕೊಳ್ಳುವುದಿಲ್ಲ ಅಂತ ನಂಬಿದ್ದೇನೆ, ಅದೇ ವಾಲಿ ನನ್ನ ಕಣ್ಣಲ್ಲಿ ಕಣ್ಣುಗಳನ್ನು ತಿಕ್ಕಿ ತಿಕ್ಕಿ ನೋಡಿದೆ ಸ್ವಾಮಿ. ಮೈಯನ್ನು ಚಿವುಟಿ ನಾನು ಕನಸಿನಲ್ಲಿದ್ದೇನೆ, ನನಸನ್ನು ಕಾಣುತ್ತಿದ್ದೇನೆ ಎಂದು ಪರೀಕ್ಷೆ ಮಾಡಿದೆ. ಹೌದಲ್ಲ, ಇವನು ವಾಲಿಯಲ್ಲೇ ಎಂದು ಗೊತ್ತಾಗದೇ ತಡ ನೇರವಾಗಿ ನಡೆದಾಡಿದ್ದಲ್ಲ, ಉರುಳಾಡುತ್ತಲೇ ಅವನ ಕಾಲಕ್ಕೆ ಆ 4 ಸಲ ನಾನು ನೀನು ಮುಖಾಮುಖಿ ಆಗಿದ್ದೇನೆ. ಅದು ಕೇವಲ ಭ್ರಾತೃತ್ವದ ಪ್ರೀತಿಯೇ ಕಾರಣವಾದಂತಹ ಮುಖಾಮುಖಿ ಅಲ್ಲ ಅಂತ ನಾನು ಬಲ್ಲೆ. ನಾನು ತಿಳಿದ ಮೇಲೆ ನೀನು ತಿಳಿಯದ ಸರಳ ಸತ್ಯ ಅದು ಮುಕ್ತ ಸತ್ಯವೇನು ಅಲ್ಲವಾಗಿ ಉಳಿದಿಲ್ಲ. ಪ್ರಪಂಚಕ್ಕೆ ಅದು ಅರ್ಥವಾಗಿದೆ. ಆದರೂ 5ನೇ ಸಲ ಮತ್ತೆ ಸುಗ್ರೀವ ವಾಲಿಯ ಸಮ್ಮುಖದಲ್ಲಿ ಯಾಕೆ ಕಾಣಿಸಿಕೊಳ್ಳುತ್ತಾರೆ? ಇದನ್ನು ನೀನು ಕಿಷ್ಕಿಂಧೆಗೆ ಅಧಿಪತಿಯಾಗಿ ಯೋಚನೆ ಮಾಡುವುದಲ್ಲ. ಒಬ್ಬ ಅಣ್ಣನಾಗಿ ನೀನು ಯೋಚನೆ ಮಾಡಬೇಕು. ನೀನಿಷ್ಟು ದರ್ಪದಿಂದ, ಆಕ್ರೋಶ ಭರಿತ ಧ್ವನಿಯಿಂದ, ನನ್ನನ್ನು ಕೊಲ್ಲುತ್ತೇನೆ ಎನ್ನುವ ಶಪಥದಿಂದ ದುರ್ಭಾಷೆಗಳನ್ನೆಲ್ಲ ಆಡುವಾಗ ನಾನು ಸಹನೆಯಾಗಿ ಶೀತಲ ಮಂಜುಗಡ್ಡೆಯಾಗಿ ಯಾಕೆ ನಿನ್ನ ಭಾಷೆಗಳಿಗೆಲ್ಲ ಮೈಮನ ಕೊಟ್ಟು ಸುಮ್ಮನೆ ನಿಲ್ಲುತ್ತೇನೆ? ಒಂದೇ ಒಂದು ಕಾರಣ. ಏನು? ಪೂರ್ವದಲ್ಲಿ ನನ್ನ ಜೊತೆಗೆ ನೀನು ಹೊಂದಿದ್ದ ಮೈತ್ರಿಯ ನೆನಪು. ನನ್ನನ್ನು ನೀನು ಕಾಯ್ದು ಕಾಪಾಡಿ ಮೇಲೆ ಬೆಳೆಸಿ ಈ ಹಂತಕ್ಕೆ ತಂದು ನಿಲ್ಲಿಸಿದ ಆ ಭ್ರಾತೃತ್ವದ ಅಲ್ಲ ಅಣ್ಣ ಪಿತೃತ್ವದ ಒಂದು ಋಣಭಾರ ಅದಿದ್ದರಿಂದಲೇ ನಾನು ಸಹಿಸಿಕೊಂಡು ಬಂದಿದ್ದೇನೆ. ಆದರೆ ನನಗೆ ನೋವಾಗುವುದು ಯಾಕೆ ಬಲ್ಲಯ? ತಮ್ಮನಾದವನು ತಪ್ಪಿದಾಗ ತಿದ್ದಿ ತೀಡಿ ಸರಿಯಾದ ಮಾರ್ಗಕ್ಕೆ ಹಚ್ಚಬೇಕಾದದ್ದು ಅಣ್ಣನಿಗೆ ಕರ್ತವ್ಯ. ಅಣ್ಣನಾದವನು ತಪ್ಪಿ ಹೋದರೆ ತಮ್ಮನ್ನು ಎದುರಿನಿಂದ ಹೇಳಕೂಡದಂತೆ ಪರ್ಯಾಯ ಮಾರ್ಗವನ್ನು ಅವಲಂಬಿಸಿ ಅಣ್ಣನ ಹಿತೈಷಿಗಳಲ್ಲಿ ಆಪ್ತ ಜನರಲ್ಲಿ ಹೇಳಿ ವಾರ್ತೆಯನ್ನೊಮ್ಮೆ ಅವನಿಗೆ ಮುಟ್ಟಿಸಿ ನೋಡಿ ಒತ್ತಾಯದಿಂದ ಕೇಳಿದರೆ ಕೊನೆಯಲ್ಲಿ ರಹಸ್ಯ ಹೇಳಿ ಸಂದೇಶ ಕೊಟ್ಟದ್ದು ನಿಮ್ಮ ತಮ್ಮ ಅಂತ ಹೇಳಬೇಕಂತೆ. ಹಾಗಾಗಿ ಎದುರಿನಿಂದ ಹೇಳಕೂಡದು. ಆದರೆ ನಮ್ಮಿಬ್ಬರ ನಡುವಿನ ದುರಂತ ನೋಡಿ ಅಣ್ಣನಾದ ನೀನು ಕಳೆದ 4 ಸಲವೂ ನನ್ನ ಮುಂದೆ ಬಂದಾಗ ನಾನು ನಿನ್ನ ಮುಂದೆ ಅಲವತ್ತುಕೊಂಡಿದ್ದೇನೆ. ನನ್ನನ್ನು ನೀನು ಹೊಡೆಯುತ್ತಿ, ನನ್ನ ಮೈ ನುಚ್ಚು ಗುಚ್ಚಾಗುವ ಹಾಗೆ ಪ್ರಹರಿಸುತ್ತಿ, ನನ್ನ ಮೈಯಲ್ಲಿ ರಕ್ತ ಬರುವ ಹಾಗೆ ನೀನು ಮಾಡುತ್ತಿ, ಶತಮಾನಗಳವರೆಗೆ ಚೇತರಿಸಿಕೊಳ್ಳಲಾಗದಂತಹ ಆಘಾತವನ್ನು ಕೊಡುತ್ತಿ. ಆದರೂ ಮತ್ತೆ ನಿನ್ನ ಸಮ್ಮುಖಕ್ಕೆ ನಾನು ನಿಲ್ಲುವುದು ಒಂದೇ ಧೈರ್ಯದಿಂದ, ನನ್ನ ಮಾನಿನಿಯ ಧೈರ್ಯ. ಅವಳು ನನ್ನ ಬಳಿ ಇಲ್ಲದಿದ್ದರೆ ಏನಂತೆ? ಅವಳ ಹಸಿಯಾದಂತ ಬಿಸಿಯಾದಂತ ನೆನಪಿನಿಂದ ಅವಳ ಅನುಪಸ್ಥಿತಿಯಲ್ಲೂ ಆಕೆಯ ಇರುವಿಕೆಯನ್ನು ನಾನು ಕಂಡುಕೊಂಡಿದ್ದೇನೆ. ಅಣ್ಣ, ಸಾಂದರ್ಭಿಕವಾಗಿ ನನಗೊಂದು ಮಾತು ನೆನಪಾಗುವುದು. ಈರುವರೆಗೂ ಇಕ್ಕಟ್ಟಾದ ಒಂದು ಸೇತುವೆಯಲ್ಲಿ ಹಿರಿಯರು ಬದಿರಾಗಿ ಬಂದರಂತೆ. ಅದರಲ್ಲಿ ಈರುವರೆಗೂ ವಿಭಿನ್ನವಾದ ಉದ್ದೇಶಗಳು. ಒಬ್ಬ ಆತ ಮದುವೆಯ ಮುಹೂರ್ತಕ್ಕೆ ಹೋಗುವ, ಮತ್ತೊಬ್ಬ ಶ್ರಾದ್ದದ ಊಟಕ್ಕೆ ಹೋಗುವ. ಮದುವೆಯ ಮುಹೂರ್ತಕ್ಕೆ ಹೋಗುವವನ ವೇಳೆಯು ಶ್ರಾದ್ದದ ಊಟಕ್ಕೆ ಹೋಗುವವನ ವೇಳೆಯು ಒಂದೇ ಅಲ್ಲ. ಶ್ರಾದ್ದದ ಊಟಕ್ಕೆ ಹೋಗುವವನಿಗೆ ಸ್ವಲ್ಪ ತಂಗಳ ನಡೆದಿತ್ತು. ಆದರೆ ಮದುವೆಯ ಮುಹೂರ್ತಕ್ಕೆ ವರನು ಮಾಂಗಲ್ಯ ಬಿಗಿಯುವ ವೇಳೆಗೆ ಹೋಗಬೇಕಲ್ಲದೆ ತಡ ಆಗಿ ಹೋದ್ರೆ ಇವ ಊಟಕ್ಕೆ ಮಾತ್ರ ಬಂದಂತ ಆಕ್ಷೇಪ ಬರುವುದಿಲ್ಲ. ಅದಕ್ಕಾಗಿ ಅವನಿಗೆ ತುಂಬಾ ಅವಸರ.
ಅವನು ಬಂದವನೇ ಏನು ಮಾಡಿದ? ಶ್ರಾದ್ದದ ಊಟಕ್ಕೆ ಹೋಗುವ ಒಬ್ಬ ಇದ್ದಾನಲ್ಲ, ಅವನಿಗೆ ಮುಖಾಮುಖಿ ಆದ. ಆ ಸಂದರ್ಭದಲ್ಲಿ ಶ್ರಾದ್ದದ ಊಟಕ್ಕೆ ಹೋಗುವವ ನಾವು ಮೂರ್ಖರಿಗೆ ದಾರಿ ಬಿಡುವುದಿಲ್ಲ ಅಂತ ಹೇಳಿದ್ರಂತೆ. ಇವ ಏನಾದರೂ ದಾರಿ ಬಿಟ್ಟ ಅಂತ ಆದರೆ ಮೂರ್ಖ ಆಗುವುದಿಲ್ವ? ಹಾಗಾದ್ರೆ ಮೂರ್ಖರಿಗೆ ನಾವು ದಾರಿ ಬಿಡುವುದಿಲ್ಲ ಅಂತ ಇವರನ್ನು ವಿರೋಧಿಸುವಲ್ಲೂ ಅವನ ಮೂರ್ಖತ್ವವನ್ನು ಹೇಳು. ಯಾರು ಶ್ರಾದ್ದದ ಊಟಕ್ಕೆ ಹೋಗುತ್ತಾನೋ ಅವನು ಹೀಗೆ ಹೇಳಿದಾಗ ಇವನಿಗೆ ಮದುವೆ ಮುಹೂರ್ತಕ್ಕೆ ಹೋಗದೆ ವ್ಯವಧಾನವೇ ಇಲ್ಲ, ಹೋಗಲೇಬೇಕು. ಒಂದು ಬುದ್ಧಿವಂತಿಕೆ ಮಾಡಿದ ಬದಿಗೆ ಸರಿದು ನಿಂತ ನಾನು ಮೂರ್ಖರಿಗೆ ದಾರಿ ಬಿಡುತ್ತೇನೆ ಅಂತ ಹೇಳಿದ. ಅವನಿಗೆ ಶ್ರಾದ್ದದ ಊಟ ತಿಂದು ತೇಲು ಬಂದ ಮೇಲೆ ಯೋಚನೆ ಆದದ್ದು ತಾನು ಮೂರ್ಖ ಆಗಿದ್ದೇನೆ. ಹಾಗಾಗಿ ನಾನೇ ನನಗೀಗಲೇ ಮೂರ್ಖ ಅಂತ ಹೇಳಲಾರೆ. ನಾವಿಬ್ಬರು ಒಂದೇ ಆದಾಗ ಏನೋ ಉಪಾಯದಿಂದ ನಾನು ತಪ್ಪಿಸಿಕೊಂಡಿದ್ದವರೆಗೆ ಬಂದಿದ್ದೇನೆ. ಆದರೆ ಅಣ್ಣ, ಮಾನಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ, ನೀನು ಕೆಡುವೆ, ನೀತಿ ಎಲ್ಲ ನಿನಗೆ ಸಾರಿದೆ ಅಂತ ಹೇಳುವಲ್ಲಿ ಈಗಲೂ ನನ್ನ ಕಲೆ ಒಂದಿ, ನನ್ನ ಹುಯಿಲು ಒಂದಿ, ಅದಕ್ಕಿರುವ ಆಧಾರವು ಒಂದಿ. ನನ್ನ ಹೆಂಡತಿಯಾದಂತಹ ಉಮೆಯನ್ನು ನನಗೆ ಕೊಡು. ನಿನ್ನ ಸಾಮ್ರಾಜ್ಯ ಬೇಡ, ನಿನ್ನನ್ನು ದೂರೀಕರಿಸಿ ಸಾಮ್ರಾಜ್ಯ ಒಳಗೆ ಹಾಕಿಕೊಳ್ಳುವ ಆ ಒಂದು ಸಂಚಿನಲ್ಲಿ ಭಾಗಿಯಾಗಿದ್ದೇನೆ ಎಂಬ ಆರೋಪಕ್ಕೆ ನಾನಿಲ್ಲ. ನನ್ನ ಮಾನಕ್ಕೆ ಕಾರಣವಾದ, ನನ್ನ ಮಾನಕ್ಕೆ ಆಧಾರವಾಗಿರುವ ಆ ಮಡದಿಯಾದಂತಹ ಉಮೆಯನ್ನು ನೀನನ್ನು ಕೊಡು. ಒಂದು ವೇಳೆ ನೀನು ಕೊಡುವುದಿಲ್ಲ ಅಂತ ಆದರೆ ತಮ್ಮನಾದವನು ನೀತಿ ಹೇಳಬೇಕಾದ ಸ್ಥಿತಿಗೆ ನೀನು ಬರುತ್ತಿ. ನೀನು ಇದರಿಂದ ಕೆಡುತ್ತಿ ಅಣ್ಣ, ಕೊನೆಗೂ ನೀನು ಇದರಿಂದ ಕೆಡುತ್ತಿ. ನೀನು ಕೆಟ್ಟೆ ಅಂತ ಆದರೆ, ಕೆಡಿಸಿದವ ಸುಗ್ರೀವ ಅಂತ ಆದರೆ ತಮ್ಮನಿಗೆ ಒಂದು ಮಾತು ಹೇಳಬಹುದಿತ್ತಲ್ಲ ಅಂತ ಪ್ರಪಂಚ ಎನ್ನುವ ಕಾರಣಕ್ಕಾಗಿ ನಾನು ಸೈರಣೆಗೊಂಡದ್ದು. ನೀನು ಕೆಡುತ್ತಿ. ನನ್ನ ಹತ್ರ ಪೆಟ್ಟು ತಿಂದು ಊರು ತಿರುಗಿದ ತುಂಬಾ ಕಲ್ತಿದ್ದಿ. ಮೂರ್ಖರಿಗೆ ನಾನು ದಾರಿ ಬಿಡುವುದಿಲ್ಲ ಅಂತ ಹೇಳಿದವರಿಗೆ ಮೂರ್ಖರಿಗೆ ದಾರಿ ಬಿಡುತ್ತೇನೆ ಅಂತ ಹೇಳಿದ ಅಲ್ವಾ? ಆಮೇಲೆ ಎಂತದ್ದು? ತಮ್ಮನಾದವ ಅಣ್ಣನಿಗೆ ನೀವು ಅನ್ಯಾಯ ಮಾಡಿದ್ದಿ ಅಂತ ಹೇಳಬಾರದು. ಅದನ್ನು ದುರಂತರ ಸ್ಥಿತಿ ಅಂತ ನಾನು ಹೇಳಬಾರದು ಅಂತ ಹೇಳಿಕೊಂಡು ಹೇಳಬಹುದು. ನಿನ್ನ ಸಮ್ಮುಖದಲ್ಲಿ ಹೇಳಬಹುದು. ಯಾಕಂದ್ರೆ ಒಬ್ಬ ಹೇಳಿದಾಗ ಅವ ಮೂರ್ಖ, ಹಾಗೆಂದು ನಾನು ಹೇಳುವುದಿಲ್ಲ. ಸ್ವಲ್ಪ ಹೊತ್ತು ಕಳೆದೇ ಇಲ್ಲ ಅಂತ ನಾನೇ ಯಾಕೆ ಹೇಳಿ ಪಟ್ಟ ಹೋಗಿ ಕೇಳಿದವರಿಗೆ ಕೆಲವರು ಹೋಗಿ ಆಗಿ ಅಂತ ಮಾತ್ರ ಇಟ್ಟುಕೊಂಡವರು. ಹಾಗೆ ಇದು ಸಾರ್ವಜನಿಕವಾಗಿ ಹೇಳಿದ್ದಲ್ಲ, ವೈಯಕ್ತಿಕವಾದ ಮುಖಾಮುಖಿ. ಇನ್ನೊಂದು ವ್ಯವಸ್ಥೆ ಇತ್ತು. ಮಾಲಿನಿ ಬಿಡುವುದಕ್ಕೆ ಮನಸ್ಸು ಬಾರದೆ ನನಗೆ ಪ್ರಶಸ್ತಿ ಅದು ನಿನ್ನ ಶಬ್ದ. ಯಾಕೆ ಇದು ಪ್ರಶಸ್ತಿ? ಎಷ್ಟು ಕಾಲದಿಂದ ಇದ್ದಾಳಲ್ಲ ಅವಳು, ಈಗಲೂ ನೀರು ಅವಳನ್ನು ಹೇಳುವುದು ಮಾನಿನಿ. ಹೌದು, ಅವಳು ಮಾನಿನಿಯಾಗಿಯೇ ಇದ್ದಾಳೆ ಅಂತ ಅರ್ಥ. ನನಗೆ ಸಮಾಧಾನ. ಒಂದು ಹಾಗಾದ್ರೆ ಉದ್ದೇಶ ದುರುದ್ದೇಶ ಅಲ್ಲ ಅಂತ ನೀನೇ ಹೇಳಿದಾಗ ಮತ್ತೊಂದು ನೀನು ಹೇಳಿದ್ದು ಮಾತ್ರ ಭಾರಿ ವಿಶೇಷ. ಯಾವುದು? ಬಿಡುವುದಕ್ಕೆ ಮನಸ್ಸು ಬಾರದೆ, ನಿನ್ನನ್ನು ಕೊಲ್ಲುವ ಮನಸ್ಸಿಲ್ಲ ನನಗೆ, ನಿನ್ನ ರಾಜ್ಯದಲ್ಲಿ ನನಗೆ ಪಾಲು ಬೇಡ, 8 ದಿವಸ ಊಟ ಮಾಡದವ ಜಗಜಟ್ಟಿಯ ಮುಂದೆ ಬಂದು ನಿಂತು ಹೇಳಿದ್ದಾರಂತೆ. ನಿನ್ನನ್ನು ನೋಡಿದ್ರೆ ನನಗೆ ಬೇಸರ ಬೇಕಲ್ಲ, ನೀನು ನನ್ನನ್ನು ಕ್ಷಮಿಸುವುದು. ಅದರ ಮೇಲೆ ಎಂತದ್ದು ಹೇಳುವುದು? ನೀನು ಕೆಡುವೆ ನೀತಿಯಲ್ಲ. ನಾನು ಅದನ್ನೇ ಹೇಳು, ಕೆಡುವುದಿದ್ರೆ ನಾನೇ ಕೆಡಬೇಕಷ್ಟೇ. ಯಾಕೆ ನೀನು ಕೆಡುವಷ್ಟು ಕೆಟ್ಟಿದ್ದಿ. ಒಳ್ಳೆದಲ್ಲಿ ಬಿಟ್ಟ ಬೆಳೆದಂತೆ ನೀವು ಇಡುವಿ ಅಂದ್ರೆ ಇವ ಮೇಲೆ ಇದ್ದಾನೆ. ಮತ್ತೆ ನೀತಿ ಅಲ್ಲ, ನೀನು ಕೆಟ್ಟರೆ ನೀತಿ ಕೆಡುವುದಿಲ್ಲ. ನಾನು ಹೆಂಡತಿಯನ್ನು ಕೊಡಬೇಕು ಅಲ್ಲ, ನೀನು ಕೆಡುವೆ ಇಲ್ಲ ಬಿಡಬೇಕು. ಯಾರಲ್ಲೂ ಒಂದು. ನಾನು ಹೆಂಡತಿಯನ್ನು ಬಿಡ್ಲಿಕ್ಕೆ ನಾ ಸುಗ್ರೀವನ ಪೆಟ್ಟು ಬಿದ್ದ ಕೂಡಲೇ ಹೆಂಡತಿಯನ್ನು ಬಿಡ್ಲಿಕ್ಕೆ ನಾ ಸುಗ್ರೀವಲ್ಲ, ನಾನು ವಾಲಿ. ಅದನ್ನು ಒಪ್ಪಿದ್ದೇನೆ ನಾನು. ಅಣ್ಣನಾಗಿಯೇ ನೀನು ಕೊಡಬೇಕು ಅಂತ ನನ್ನ ಕೋರಿಕೆ. ಈಗ ಒಮ್ಮೆ ಬೇಡುವುದು, ಒಮ್ಮೆ ನೀನು ಕೆಡುವೆ. ನೀತಿ ಅಲ್ಲ ಅಂತ ಹೇಳುವ. ನೀತಿ ಕೆಡುವುದಿಲ್ಲ. ಅದಲ್ಲದಿದ್ದರೆ ವ್ಯಕ್ತಿ ಕೆಡಬೇಕು. ಇದು ಬೇಡದಿದ್ರೆ ಅದು, ಅದಲ್ಲದಿದ್ರೆ ಇದು ಪರ್ಯಾಯ ಉಂಟು. ಅದು ಇಲ್ಲದಿದ್ರೆ
ಕೊಡುವುದಿಲ್ಲ ಅವ್ನು. ಎಷ್ಟು ಪರ್ಯಾಯ ಅಂತ ನೋಡ್ಬೇಕು. ಎರಡೇ ನಾ ಸತಿಯ ಕೊಡೆನು ಜವದಿ ದಿನದೊಂದೇ ಕೂಡ್ಲೆ ಕೊಡುದು. ಎರಡು ಉಂಟು ಈಗ. ಸ್ವಲ್ಪ ಜವದಿ ಕೊಡೆನು ಹಾಗಾದ್ರೆ ಸಮಾಧಾನದಿಂದ ಕೊಡುವ ಏರ್ಪಾಡು ಉಂಟು. ಕೊಡಬೇಕು ಅಂತಾದ್ರೆ ಎರಡು ವಿಷಯ ಉಂಟು. ಯಾವ್ದು? ಕೊಡಬೇಕು ಅಂತಾದ್ರೆ ಅನುಗ್ರಹ ಬಂದಿದೆ. ಹೌದು, ಅದು ಪ್ರಧಾನವಾಗಿ ಬೇಕು. ಅದು ನಿನ್ನಲ್ಲಿ ಆ ಮಟ್ಟಿಗೆ ಇನ್ನೊಂದು ಬಿಡಬೇಕು. ಅದಕ್ಕೆ ಭೀತಿ ಬೇಕು. ಹೌದು, ಒಂದಕ್ಕೆ ಪ್ರೀತಿ ಕಾರಣ, ಒಂದಕ್ಕೆ ಭೀತಿ ಕಾರಣ. ಈಗ ಕೊಡಬೇಕು ಅಂತ ಹೇಳುವಲ್ಲಿ ನನ್ನಲ್ಲಿ ಪ್ರೀತಿ ಇಲ್ಲ ಅಂತ ನೀನು ಹೇಳುತ್ತಿ. ಇನ್ನೊಂದು ಕೊಟ್ಟರೆ ಏನಾಗ್ತದೆ? ಏನಾದ ಮೂರ್ಖರ ಕಥೆ ಹೇಳಿದಾಗ ಅಂತ ನೀನು ಕೊಡದಿದ್ರು ಮೂರ್ಖರಿಗೆ ನಾನು ದಾರಿ ಕೊಡ್ತೇನೆ ಅಂತ ಹೇಳಿದ ಹಾಗೆ ಭೀತಿಯಿಂದ ಕೊಟ್ಟಾಗ ಇನ್ನೊಂದುಂಟು. ಏನು? ಸಾಯಿ ಒಂದು ಅನುಕಂಪ. ಅವನೂ ಸಾಯಿಲ್ಲ, ಹೆಂಡತಿಯೂ ಸಾಯಿಲ್ಲ. ಒಂದು ಮಾತಿ ಈ ತಲೆನೋವನ್ನು ನಿಂತು ಹೋಗದೆ ಅಂತ ಕೊಡುವುದಿದ್ರೆ ಆದಾಯ ಆಗ್ಲಿಕ್ಕಿಲ್ವ? ಅದಕ್ಕೆ ಅನುಗ್ರಹವೇ. ಯಾರದ್ದು ಯಾರಿಗೆ? ನನ್ನದು ನಿನಗೆ ಇಲ್ವೋ? ಇರಲಿ ನಿನ್ನಲ್ಲಿ ಅನುಗ್ರಹ ಉಂಟಲ್ಲ. ಕೊಟ್ಟೇನೋ ಅನುಗ್ರಹ. ಕಳೆದ 4 ಸಲವೂ ನನ್ನನ್ನು ಕೊಲ್ಲದೆ ಬಿಟ್ಟಿದ್ಯಲ್ಲ. ನನ್ನ ಒಟ್ಟಿಗಿದ್ದ ಸುಗ್ರೀವ ಇದ್ದ ಕಾಲಕ್ಕೆ 1000 ವರ್ಷ ಸುಗ್ರೀವನ ಹೆಂಡತಿಯ ಮೇಲೆ ವಾಲಿಗೆ ಮೋಹ ಬರಲಿಲ್ಲ. ಇಲ್ಲ ಎಣಿಸಿದ್ರೆ ನನಗೆ ಕಷ್ಟ ಅಲ್ಲ. ನಿನಗೆ ಗೊತ್ತಿರುವ ಕಥೆ. ರುಮೆಯನ್ನು ಕೊಡ್ಲಿಕ್ಕೆ ಬಂದದ್ದು ನನಗೆ. ಹೌದು. ಆಗ ನಾನು ಹೇಳಿದ್ದು ನಾನು ವಿವಾಹಿತ, ನನ್ನ ತಮ್ಮನಿಗೆ ಕೊಡಿ. ಅಷ್ಟೇ ವಿಕ್ರಮಿ, ಅಷ್ಟೇ ಸಮರ್ಥ. ನಿನ್ನ ಕೊಡುಗೆಯನ್ನು ಸ್ವೀಕರಿಸಿದ ಒಟ್ಟಿಗೆ ನಾನು ಸ್ವಾಧೀನಪಡಿಸಬಹುದಾಗಿತ್ತು. ಅಲ್ಲ, ತಲೆಗೆಟ್ಟು ಊರಿಡೀ ಪ್ರಚಾರ ಮಾಡಿದ್ದೆ. ಏನು ಮಾಡುವ? ಅಣ್ಣನ ಕೊಡುಗೆ ಆಗ ಬೇಕಿತ್ತು ನಾನು ತಮ್ಮನಿಗೆ ಕೊಟ್ಟು ಕೆಟ್ಟೆ ಅನ್ನುವ ಭಾವನೆ ಇದ್ದೆ. 1000 ವರ್ಷಗಳು ದಾಟಿ ಹೋಗುವಾಗಲಾದ್ರು ಒಂದು ಸಲವಾದ್ರು ನಿನ್ನ ಆತ್ಮಸಾಕ್ಷಿ ಹೇಳಲಿ, ಅಲ್ಲ ರುಮೆ ಹೇಳಲಿ, ಅಲ್ಲ ತಾರೆ ಹೇಳಲಿ, ರುಮೆ ಬಗ್ಗೆ ನಾನು ಆ ದೃಷ್ಟಿಯಿಂದ ನೋಡಿದ್ದೇನೆ. ಬಿಡು, ನೋಡಿದ್ದಕ್ಕೆ ಪುರಾವೆ. ಒಂದು ಹಣ್ಣು ಸಿಕ್ಕಿದ್ರೆ ಸಾಕು. ನನಗೆ ಊಟಕ್ಕಿಲ್ಲ ಅಂತ ಅರ್ಥ. ಸುಗ್ರೀವ ನಿನಗೆ ಕೊಡ್ಲಿಕ್ಕೆ ಎಲ್ಲಿ ಉಂಟು? ಎಲ್ಲಿದ್ದಾನೆ ಸುಗ್ರೀವ? ಒಂದು ತಮ್ಮಿಗೆ ಹಾಲು ಸಿಕ್ಕಿದ್ರೆ ಸಾಕು, ಸುಗ್ರೀವ ಇದ್ದಾನೆ ಅಂತ ನೋಡಿ. ನಾನು ಹಾಲು ಕೊಟ್ಟೆ, ನೀನು ಕುಡ್ದಾವ. ಪ್ರೀತಿ ಬಹಳ ಆಗಿಬಿಟ್ರೆ ಸಣ್ಣ ಘಟನೆ ಸಾಕು, ಇಡೀ ಅಷ್ಟೇ ದ್ವೇಷವಾಗಿ ಒಪ್ಪಿದ್ದೇನೆ ನಾನು, ತಿರಸ್ಕರಿಸುವುದಿಲ್ಲ. ನೀನು ಸುಗ್ರೀವನಾಗಿ ಲೋಕದಲ್ಲಿ ಪ್ರಚಾರ ಮಾಡಿದ್ದು ಎಲ್ಲಿಂದ ಕಥೆ? ನನ್ನ ಹೆಂಡತಿ ಅಣ್ಣನ ಸ್ವಾಧೀನ ಇದ್ದಾರೆ, ಅಲ್ಲಿಂದ ಪ್ರಾರಂಭ. ಅದು ಕೆಲವರ ಹಾಗೆ ಈ ದೃಶ್ಯ ತೋರಿಸುವುದು, ಕಥೆ ಹೇಳುವುದು ಬೇಕಾದಲ್ಲಿ. ಅದರ ಮೊದಲೇನಾಗಿದೆ, ಸುಗ್ರೀವ ನಿನ್ನನ್ನು ಗುಹಾದ್ವಾರದಲ್ಲಿ ಕುಳ್ಳಿರಿಸಿ ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿಸಿ ಪ್ರತಿಜ್ಞೆ ಮಾಡಿಸಿದ್ದೀನಿ. ಲೋಕದ ಎಲ್ಲ ನಾಯಕರು ಹಾಗೆ ಮಾಡೋದು. ಹೇಗೆ? ಅಪಾಯಕಾರಿಗಳಲ್ಲಿ ಹೋರಾಡುವಾಗ ಸೇನಾಪತಿ ಹೋಗಲಿ, ಮುಂದೆ ಹೋಗಲಿ, ತಮ್ಮ ಹೋಗಲಿ, ಸತ್ತನೋ ಅವ ಹೋಗಲಿ, ಈಗ ನಾನು ಹೋಗುತ್ತೇನೆ, ಕೊನೆಗೆ ಹೊರಗು. ಇದು ಕಥೆಗಳಲ್ಲಿ ಇರುವ ಕ್ರಮ. ನನ್ನದಾಗ ನೀನು ಸರಣಿ ಬಿಟ್ಟಿದ್ದಿ. ಯಾದರೂ ನನ್ನ ತಮ್ಮನಿಗೆ ಬಿಟ್ಟು ಬಿದ್ದರೆ ಅದು ನನಗೆ. ನೀ ಕೂತುಕೋ, ಒಳಗೆ ಬರಬೇಡ. ಸುದೀರ್ಘ ಕಾಲ ಹೋರಾಟ ಬೇರೆ, ಹಸಿವು ಬೇರೆ, ಬಾಯಾರಿಕೆ ಬೇರೆ, ಎಲ್ಲವನ್ನೂ ಅನುಭವಿಸಿ ಗುಹಾದ್ವಾರಕ್ಕೆ ಬಂದಾಗ ನನ್ನ ತಮ್ಮನಾಗಿದ್ದ ಸುಗ್ರೀವ ಬಂಡೆಗಲ್ಲಾಗಿ ಹೋಗಿದ್ದ. ಇದಕ್ಕಿಂತ ಹೆಚ್ಚು ವಿವರಿಸುವುದಿಲ್ಲ. ಆ ಬಂಡೆಗಲ್ಲಂತೂ ಹೊರಗೆ ಬರುವ ಇಷ್ಟಿದ್ದ ಎತ್ತರದ ಪೀಠದಲ್ಲಿ ನಾನು ಕಂಡ ದೃಶ್ಯ ಕುಲ ಪದ್ಧತಿ ಇರಬಹುದು, ನಿನಗದು ಮನಸ್ಸುವಂತಲ್ಲ ಅಂತ ನಾನು ಹೇಳುದು. ಒಂದು ಕಡೆಯಿಂದ ರುಮೆ, ಇನ್ನೊಂದು ಕಡೆಯಿಂದ ತಾರೆ, ಬಲಿರೆ ಪರಾಕ್ರಮ ಕಂಠೀರವ. ಬಲಭಾಗದಲ್ಲಿ ಹೇಳುವಾಗ ಮೆಟ್ಟಿದವ ನಾನು, ನಮಸ್ಕರಿಸಿದ್ರೆ ಮತ್ತೆ ಮೆಟ್ಟಿದವ. ನೀನು ನಮಸ್ಕಾರ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಆಮೇಲೆ ಅಲ್ಲಿಂದ ನೀನು ಪಡೆಯುವುದಕ್ಕೆ ತೊಡಗಿದ ಭಂಗ. ಮಾತನಾಡು ಅಂತ ಹೇಳಿದ್ದಿ, ಅದಕ್ಕೂ ಬಾಯಿ ಮುಚ್ಚು ಅಂತ ಹೇಳಿ. ಬಾಯಿ ಮುಚ್ಚು ಉತ್ತರ. ಮಾತನಾಡು ಅಂತ ಹೇಳಿದೆ, ಬಾಯಿ ಮುಚ್ಚು ಅಂತ ಹೇಳಿದ್ರಿ. ಬಾಯಿ ಮುಚ್ಚಿದ್ರೆ ಮುಚ್ಚು ಬಾಯಿ ಉತ್ತರ ಕೊಡು. ಹೌದು, ಎಲ್ಲಿಗೆ ಉತ್ತರ? ನಾನು ಹೇಳುವುದಾಗಿ ಬಿಚ್ಚಿದ್ರೆ ಬಾಯಿ ಮುಚ್ಚಿ. ಆ ವಿಷಯ ಬೇಡ, ಮರ್ಯಾದೆ ಹೋಗ್ತದೆ. ಹೌದು, ನನ್ನ ಹೆಂಡತಿ ನಿನ್ನ ಹೆಂಡತಿ, ಇದು ಯಾಕೆ ಮಾಡಿದಿ ಉತ್ತರ ಕೊಡುವಂತ ಅರ್ಥ. ಹೀಗೆ ನನ್ನಿಂದ ರಾಜ್ಯ ನಿಷ್ಕಾಸನವನ್ನು ಪಡೆದ ನಿನಗೆ ಶಿಕ್ಷೆ. ನಿನ್ನ ಹೆಂಡತಿ ನನಗೆ ಏನು ಮಾಡಲಿಲ್ಲ, ನಿನ್ನ ಹೆಂಡತಿಗೆ ರಕ್ಷೆ. ಪೂರ ಊರು ಬಿಟ್ಟು ಓಡಿಸುವುದಲ್ಲ ನಾನು. ಓಹೋ, ಈಗ ನಾನು ಸತಿಯ ಕೊಡೆನು ಯಾಕೆ? ಅಲ್ಲಿಂದ ಇಲ್ಲಿವರೆಗೆ ನೀನು ಪಡೆದದ್ದು ಭಂಗ. ಯಾವುದೇ ರಾಷ್ಟ್ರದಲ್ಲಿ, ಕುಟುಂಬದಲ್ಲಿ, ರಾಜ್ಯದಲ್ಲಿ ಬಹುಕಾಲ ಒಟ್ಟಾಗಿರುವಾಗ ಬರುವ ಸಮಸ್ಯೆ ಇದು. ಎರಡನೇವನಾಗಿ ಇದ್ದವನಿಗೆ ನಾನು ಒಂದನೇ ಆಗುದು ಯಾವಾಗ? ಈ ದೂರದಲ್ಲಿದ್ದವನಿಗೆ ಅಟ್ಟಾಸ ಬರುವುದಿಲ್ಲ. ಇಲ್ಲ, ಈ ಉಪ ಆಗಿದ್ದವ ಇದ್ದಾನಲ್ಲ, ನನಗೂ ಅದರ ಅರ್ಥ ನನಗೂ ಬಂತು ಅಂತ ನಿನ್ನ ತರ್ಕ. ಅದು ನನ್ನ ಮುಂದೆ ಕಾಣಿಸಿಕೊಳ್ಳಿಲ್ಲ. ಒಂದು ಆಪತ್ತಿನ ಹೊತ್ತಿನಲ್ಲಿ ಹೋದ ವಾಲಿ, ಅದಕ್ಕೆ ಪುರಾವೆಯಾಗಿ ಒಂದು ಮಾತು ಹೇಳುತ್ತೇನೆ. ಇಲ್ಲಿ ಪ್ರವೇಶ ಮಾಡಿ ರಾಜ್ಯ ಸ್ವೀಕಾರ ಮಾಡಿದ ನೀನು
ಅಣ್ಣನ ಮೇಲಿನ ಅಭಿಮಾನ ಮೊದಲದ್ದು ಹೌದಾದ, ಅದು ಅಭಿನಯ ಅಲ್ಲವಾದ, ಉಳಿದದ್ದು ನಿಜವಾದ. ಅಣ್ಣನನ್ನು ಕೊಂದ ಅಥವಾ ಕೊಂದಿರಬಹುದಾದ ಯಾವ ಮಾಯಾವಿಯೋ ಇನ್ನೊಬ್ಬರು ಅವನ ಪರಿವಾರದವರು ಅವರನ್ನು ಶೋಧಿಸುವುದಕ್ಕೋ ಪರಿಶೀಲಿಸುವುದಕ್ಕೋ ಗುಹೆಯ ಸುತ್ತ ಜನ ನಿಲ್ಲಿಸಲಿಲ್ಲ. ಪ್ರಯತ್ನ ನೀನು ಮಾಡಲಿಲ್ಲ. ಅದು ನೀನು ಪಡೆದ ಇನ್ನೊಂದು ಭಂಗ. ಈ ಭಂಗಕ್ಕೆ ಸರಿಯಾಗಿ ನನ್ನಿಂದ 4 ಭಂಗ ಎಲ್ಲ ಮರೆತಲ್ಲ ಬಂದು ಕೇಳ್ತಿಯಲ್ಲ, ಸಿಕ್ಕಿತ್ತು ಅಂತ ಮಾಡಿದೀಯ. ಅದು ಶಾಸ್ತ್ರ ಹಣ ಬರುತ್ತೆ, ವ್ಯಾಖ್ಯಾನ ಹೊಸ ಬರೋದಾದ್ರೆ ಆಗ್ತದೆ. ಇದು ಶಾಸ್ತ್ರವೂ ನಿನ್ನಂತೆ, ಹೌದು. ಮುಂದಿನವರಿಗೆ ವ್ಯಾಖ್ಯಾನಕ್ಕೆ ಬಿಡುವುದಿಲ್ಲ. ಈಗಲೇ ನೀನು ಅರ್ಥ ಹೇಳುವುದು ಏನು ಅನಕ್ಕಂತ ತಿಳಿಲಿಕ್ಕೆ ಈಗ ಅನ್ನ ಅಂತ ಕರೆಯುವುದು ನಂತರ, ಪ್ರಾರಂಭದಲ್ಲಿಲ್ಲ. ಅನುಕ್ರಮ ವ್ಯತ್ಯಾಸ. ಹೀಗೆ ವ್ಯತ್ಯಾಸ ಮಾಡುವ ಹಾಗೆ ಪ್ರಚೋದನೆ ಕೊಟ್ಟವನು ನೀನು. ಉದ್ದೇಶವೇ ಅದು. ದೀಪ ದಾರಿ ತೋರಿಸಬೇಕು. ಹಾಗೆ ದೀಪದ ಕೆಳಗೆ ಕತ್ತಲೆ. ನೀನು ಮಹಾ ಉದ್ಧಾಮ ಪಂಡಿತನ ಹಾಗೆ ಘೋಷಣೆ ಮಾಡುತ್ತಿ. ನನ್ನ ತಮ್ಮನಾದ ಸುಗ್ರೀವನಿಲ್ಲದಿದ್ರೆ ಸತ್ತೇ ಹೋಗುತ್ತಿದ್ದ. ಏನು ನನ್ನ ತಾಯಿಯ ಹೊಕ್ಕಳ ಬಳ್ಳಿ ಕಡಿಯುವಾಗ ರಕ್ತಸ್ರಾವದಿಂದ ಸಾಯ್ತೇನೆ ಅಂತ ನಿನ್ನ ರಕ್ತ ಬಿಟ್ಟು ನನ್ನನ್ನು ಬೆಳೆಸಿದವ ಏನು ಅಲ್ಲ. ಹಾಗಾದ್ರೆ ವಾತ್ಸಲ್ಯ ಉಂಟು ಅಂತ ಹೇಳುತ್ತಿ, ವಾತ್ಸಲ್ಯವನ್ನು ದಾರೆಯನ್ನು ತಮ್ಮನನ್ನು ಬೆಳೆಸಿದ್ದೇನೆ ಅಂತ ಹೇಳ್ತಿ. ಹಾಗೆ ಆ ವಾತ್ಸಲ್ಯಕ್ಕೆ ಪೂರಕವಾಗಿ ಯಾವ ವರ್ತನೆಯನ್ನು ಈಗ ಕಾಣುವುದಿಲ್ಲ. ಹೌದು, ಒಪ್ಪುತ್ತೇನೆ ನಾನು. ಒಂದು ಕಾಲದಲ್ಲಿ ರುಮಾಳನ್ನು ನನಗೆ ಮದುವೆ ಮಾಡಿಸಿದವ. ಆ ಕಾಲದಲ್ಲಿ ಕಾಮವಾಂಛೆ ನನ್ನಲ್ಲಿ ಇದ್ದದ್ದು ಹೌದಾಗಿದ್ರೆ ಆಕೆಯನ್ನು ಆಗಲೇ ವಶಪಡಿಸಿಕೊಳ್ಳುತ್ತಿರಲಿಲ್ವೇ? ನನಗೆ ಅನ್ನಿಸುವುದು ಹೀಗೆ, ತಾರೆ ಆ ಹೊತ್ತಿಲ್ಲದೆ ಹೋಗಿದ್ದಿದ್ರೆ ಆಗಲೇ ರುಮೆ ನನಗೆ ಕೈ ಕೊಡ್ತಿದ್ಲು ಏನು ಅಂದ್ರೆ ಅವರಿಗೆ ಕೈ ಕೊಟ್ಟು ನಿನ್ನ ಅಂತಃಪುರಕ್ಕೆ ನೀನು ಕೊಡುತ್ತಿದ್ದೆ. ಬಹುಶಃ ತಾರಾಳ ಆಯುಷ್ಯದ ರೇಖೆ ಉದ್ದ ಇದ್ದದ್ದರಿಂದ ವಿಷ ಕೊಟ್ಟರು ಸಾಯದ ಸ್ಥಿತಿ ಇರುವುದರಿಂದ ರುಮಾಳನ್ನು ನಿನಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಇದು ಒಂದನೆಯ ವಾದ. ಇನ್ನು ಎರಡನೇ, ನೀನು ಹಾಗೆ ಕೇಳುವಾಗ ಅದೇ ದಾರಿಯನ್ನು ನಾನು ಬಳಸುವುದಕ್ಕೆ ಬರುವುದಿಲ್ಲವೇ ವಾಲಿ? ನಾನು ನಿನ್ನನ್ನು ಘಾತಿಸುವುದಕ್ಕೆ, ಮರೆಯಲ್ಲಿ ಮೋಸದಿಂದ ಕೊಲ್ಲುವುದಕ್ಕೆ ಎಲ್ಲಾದರೂ ಪ್ರಯತ್ನ ಮಾಡಿದ್ದುಂಟು. ನೀನು ಮಾಯಾವಿಯ ಗುಹೆಗೆ ಹೋದ ತಕ್ಷಣ ಮಧ್ಯಾಹ್ನ ಗುರುತದ 4 ರಾಕ್ಷಸರನ್ನು ಕರೆಯುವುದಪ್ಪ. ನೀವು ಒಟ್ಟಿಗೆ ಹಿಂಬದಿಯಿಂದ ಹೋಗಿ ಅಲ್ಲಿ ವಾಲಿಯನ್ನ ಮುಗಿಸಿ ಅವನಿಗೆ ನಾನು ಶ್ರದ್ಧಾಂಜಲಿ ಕೊಡುವ ಹಾಗೆ ಮಾಡಿ ಹೇಳುವುದಪ್ಪ. ಹಾಗೆ ನಾನು ಮುಗಿಸಿದ್ದು ಹೋದಾಗಿದ್ರೆ ನನಗೊಂದು ಷಡ್ಯಂತರ ಉಂಟು ಅಂತ ನೀನು ಗ್ರಹಿಸಿದ ಜನನಿನ ಕೈಯಲ್ಲಿ ಬಹುಶಃ ಇರಲಿಲ್ಲ. ನನ್ನ ಕೈಯಲ್ಲಿ ಇದ್ರೂ ನಾನು ಅದಕ್ಕೆ ಪ್ರಯತ್ನ ಮಾಡಲಿಲ್ಲ ಎನ್ನುವುದನ್ನು ನೀನು ಗುರುತಿಸಬೇಕು. ನಿನ್ನ ಬೆಂಬಲಿಸಿ ಬಂದದ್ದು ನಿನಗೆ ಹೆಬ್ಬಂಡೆ ಆಗುವುದಕ್ಕೆ, ನಿನ್ನ ದಾರಿ ಮುಚ್ಚುವುದಕ್ಕೆ ಅಲ್ಲನ್ನ. ನಾನು ನಿನ್ನ ಕುರಿತಾಗಿ ಕಾಳಜಿ ಇದ್ದೇ ಬಂದವನು. ನಾನೇ ಮೊದಲು ಹೋಗುತ್ತೇನೆ ಅಂತ ಹೊರಡುವಲ್ಲಿ ನೀನು ನಾಟಕ ಅಂತ ಗ್ರಹಿಸುವುದಕ್ಕಿಲ್ಲ. ನೀನು ಕಾಲು ಮುಟ್ಟಿಸಿ ಪ್ರತಿಜ್ಞೆ ಮಾಡಿಸಿದ್ದಿ, ಆದರೆ ಅವಧಿ ಹೇಳಲಿಲ್ಲ. ನಾನು ಬರುವವರೆಗೆ ನೀನು ನಿಲ್ಲಬೇಕು. 15 ವರ್ಷಗಳವರೆಗೆ ನಾನಲ್ಲಿ ಅನ್ನ ನೀರು ಏನೂ ಇಲ್ಲದೆ ಬಳಲಿ ನಿಂತವನು ಅಂತ ಆದರೆ ಯಾರು ಕಾಯುತ್ತಾರೆ? ಚಾತಕ ಬಚ್ಚಿ ಮಳೆ ನೀರಿಗೆ ಕಾದ ಹಾಗೆ ಹೇಳು. ಹಾಗಾದ್ರೆ ನಿನ್ನ ಕುರಿತಾಗಿ ಅಣ್ಣನೆಂತ ಕಾಳಜಿ ಇದ್ದದ್ದರಿಂದ ಅಲ್ಲಿಯವರೆಗೆ ನಾನು ಜತನದಿಂದ ಕಾಯ್ದೆ. ಇನ್ನು ಭ್ರಮೆಗೆ ಒಳಗಾದದ್ದು, ಪ್ರಮಾದವಶಾತ್ ನನ್ನಿಂದ ಘಟಿಸಿ ಹೋದ ಕಾರ್ಯ, ಅದನ್ನು ಜಾಂಬವಾದಿಗಳೇ ಒಪ್ಪಿದ್ದಾರೆ. ಈಗ ಜಾಂಬವಾದಿಗಳ ಮಾತನ್ನು ನೀನು ಒಪ್ಪುವುದು ಹೌದಾದರೆ ಅವರನ್ನು ಇನ್ನೂ ಮಂತ್ರಿಯ ಸ್ಥಾನದಲ್ಲಿ ನೀನು ಇಟ್ಟುಕೊಂಡಿದ್ದಿ. ಒಂದು ವೇಳೆ ಜಾಂಬವಾದಿಗಳು ಅಪತ್ಯರು ಉಂಟಾದರೆ ನೀನು ಅವರನ್ನು ಹೇಗಾದರೂ ಹೊರಗಟ್ಟುವುದು ಬೇಡವೇ? ಈಗಲೂ ಜಾಂಬವಂತರೇ ಪ್ರಧಾನಮಂತ್ರಿಗಳೇ. ಹಾಗಾದ್ರೆ ಆ ಕಾಲದಲ್ಲಿ ಅಣ್ಣನಿಲ್ಲದೆ ಅನಾಯಕತ್ವಕ್ಕಾಗಿ ಇಷ್ಟಿಂದೆ ಪರವಶವಾಗಕೂಡದು ಎನ್ನುವಂತಹ ಕಾಳಜಿಯಿಂದ ಮಾತ್ರ ನನ್ನ ಪೀಠಾರೋಹಣ ಮಾಡಿಸಿದವರು ಅದೇ ಜಾಂಬವರು ಈಗಲೂ ನಿನಗೆ ಮಂತ್ರಿಗಳೇ ಅಲ್ವೋ? ಹಾಗಾದ್ರೆ ಪೂರ್ವಾಗ್ರಹ ಪೀಡಿತರಾಗಿ ಜಾಂಬವರು ಯಾವುದೋ ಷಡ್ಯಂತರದ ಸಂಚಿನಲ್ಲಿ ಭಾಗಿದಾರರಾಗಿ ನನ್ನನ್ನು ಪೀಠವೇರಿಸಿದ್ದಲ್ಲ. ನಿನ್ನ ಹೆಂಡತಿಯ ಕುರಿತಾಗಿ ನನಗೆ ವಿಶೇಷವಾದ ಅಭಿಮಾನ ಇತ್ತು ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಹಾಗೇನು ಬಲವಂತದಲ್ಲಿ ನಾನು ಕುಳ್ಳಿರಿಸಿದ್ದೇನೆ. ಅವರು ಕುಳಿತುಕೊಳ್ಳುವುದಕ್ಕೆ ಮಾತ್ರ. ಯಾಕೆಂದ್ರೆ ಅದರಿಂದ ಆಚೆಗೆ ನಿಜಲು ಸಾಧ್ಯವೇ ಇಲ್ಲ. ಅಂಗದರಂತ ಸುಪುತ್ರನನ್ನು ಹೊಂದಿ ನನಗೆ ತಾಯಿತನದ ಸುಖವನ್ನು ಕೊಡಬಲ್ಲ ಆ ಒಂದು ಅತ್ತಿಗೆಯ ಸ್ಥಾನವನ್ನು ನಾನು ದುರುಪಯೋಗಿಸುವುದು ಹೇಗೆ? ಹಾಗೆ ನಂತರದ ವ್ಯವಹಾರದಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಅತ್ತಿಗೆಯೇ ಒಪ್ಪಿದ್ದಾರೆ.
ನನ್ನ ಹಣೆಯ ಮೇಲಿನ ಕುಂಕುಮ ಅಳಿಸಲ್ಪಟ್ಟ ಮೇಲೆ, ನನ್ನ ಕುತ್ತಿಗೆಗೆ ಕಟ್ಟಲ್ಪಟ್ಟ ಮಾಂಗಲ್ಯದ ಆ ಒಂದು ತುಂಡು ಹರಿದು ಹೋದ ಮೇಲೆ, ಮತ್ತೆ ಸುಗ್ರೀವನೇ ಕತ್ತಿದ್ದ ಒಪ್ಪಿದ ಮೇಲೆ ಏನು ಅವನನ್ನು ನಾನು ಬಹಿಷ್ಕರಿಸಬೇಕು, ಅಂಗದನ್ನೇನಾದ್ರೂ ಮಾಡಬೇಕು ಅಂತ ನಿನ್ನ ಏರ್ಪಾಡು. ಯೋಚನೆ ಮಾಡಿ ನೋಡು, ಅಂಗದ ಆ ಕಾಲದಲ್ಲಿ ಕೈಗೂಸಾಗಿದ್ದವರು, ಅವರನ್ನು ಏನಾದರೂ ಮಾಡಬಹುದಿತ್ತು ನಾನು. ಓಹೋ, ಅಣ್ಣನನ್ನೊಬ್ಬರನ್ನು ನಿವಾರಿಸಿದೆ, ಬಂಡೆಗಳನ್ನು ಮುಚ್ಚಿ ಕೊಂದೆ, ಈಗ ದಾರಿಯಲ್ಲಿ ಒಬ್ಬ ಸಣ್ಣ ತುಂಡು ಕಲ್ಲಿದ್ದಾನೆ, ಇವನನ್ನ ಪುಡಿ ಮಾಡಬೇಕು ಅಂತ ಅಂಗದನ ಕೊಲೆಗಾದರೂ ಪ್ರಯತ್ನ ಮಾಡಬೇಡು. ಹಾಗಾದ್ರೆ ಇದು ನಾಟಕ ಅಲ್ಲ, ಪ್ರಾಮಾಣಿಕವಾದಂತಹ ಪ್ರಯತ್ನದಿಂದ ಇಷ್ಟೆಲ್ಲವನ್ನು ಮಾಡಬೇಕು ಅಂತ ನಾನು ಶ್ರಮಿಸಿದ್ದೇನೆ. ಆದರೆ ನನ್ನ ಕುರಿತಾಗಿ ನಿನಗೆ ನಂಬುಗೆ ಬರುವುದಿಲ್ಲ. ನೀನು ಬೇರೆ ಬೇರೆ ವಿಧದಿಂದ ಆರೋಪಣೆ ಮಾಡ್ತೀವಿ, ಹಾಗೆ ಶಿಕ್ಷೆ ಅಂತ ಹೇಳ್ತೀವಿ. ಈ ಶಿಕ್ಷೆಗಳನ್ನು ಮಿತಿ ಅಂತ ಬೇಡವೆ, ಶಿಕ್ಷೆ ಹೀಗೆ ಅಂತ ಬೇಡವೆ. ನಮ್ಮ ಮಾನವ ಪರಂಪರೆಯ ಯಾವ ಆದರ್ಶವನ್ನು ಅವಲಂಬಿಸಿ ಮೊದಲು ಹೀಗೊಮ್ಮೆ ಹೀಗಾಗಿದೆ, ಹಾಗಾದರೆ ಈಗಲೂ ಹಾಗೆ ವ್ಯವಹರಿಸಬಹುದು ಎನ್ನುವ ಹಾಗೆ ನೀವು ತೀರ್ಮಾನ ಮಾಡಿದರೆ ಆ ಶಾಸನವನ್ನು ನಾನು ಒಪ್ಪುವುದಕ್ಕೆ ಬರ್ತದೆ. ಇದು ಲೋಕಮುಖದಲ್ಲೂ ಅಪರಾಧ, ಇದು ನಮ್ಮ ವಿಭಾಗದಲ್ಲಂತೂ ಅಪವಾದ. ಇಂತಹ ವಿಶಿಷ್ಟವಾದ ಇಲ್ಲದ ಸಲ್ಲದ ನೀತಿಯನ್ನು ನನ್ನ ಕುರಿತಾಗಿ ನೀನು ಆರೋಪಣೆ ಮಾಡ್ತೀನಿ. ಹಾಗಾಗಿ ಇದರ ಕುರಿತಾಗಿ ಚರ್ಚೆಯಿಂದ ತರ್ಕದಿಂದ ಯಾವುದೇ ನಿಲುಗಡೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಣ್ಣನ ಮುಂದೆ ತಮ್ಮನಾಗಿ ನಾನು ವ್ಯವಹರಿಸಿದೆ. ಏನು ನಿನ್ನ ವಾದಕ್ಕೆ ಪ್ರತಿವಾದ ಮಂಡಿಸಿ, ನಿನ್ನ ತರ್ಕಕ್ಕೆ ಕುತರ್ಕ ಮಾಡಿ ನಾನೊಬ್ಬ ದೊಡ್ಡ ಪಂಡಿತ ಅಂತ ಕಾಣಿಸಿಕೊಳ್ಳಬೇಕಾದ ಸ್ಥಿತಿ ಇದಲ್ಲ. ಯಾಕೆಂದ್ರೆ ಇದು ಅಣ್ಣನ ಮುಂದೆ ತಮ್ಮ ಅಲವತ್ತುಕೊಳ್ಳುವುದು. ಆದರೆ ಒಂದುಂಟು, ಅಣಕವಲ್ಲ ಮೊದಲಿನಂತೆ ಅಣ್ಣ ರಣದಲ್ಲಿ. ಅಂದ್ರೆ ಮೊದಲಿಂದ ಹಾಗಾದ್ರೆ ನೀವು ಯೋಚನೆ ಮಾಡಬೇಕು, ಮೊದಲಿನಂತೆ ಅಣಕವಲ್ಲ ಮೊದಲಿನಂತೆ ಅಣ್ಣ. ಅಲ್ಲಿಗೆ ನಿಲ್ಲಿಸ್ತೇನೆ ನಾನು. ಅಣ್ಣ ಮೊದಲಿನ ಹಾಗೆ ಅಣಕ ಅಂತ ನೀನು ಭಾವಿಸಬೇಡ. ಈ ಸಲ ನಿನ್ನ ಕ್ಷಮೆಯನ್ನು ಕೋರಿ ಆದು ನಿನಗೆ ಈ ಮೊದಲು ಉತ್ತರ ಕೊಡುವುದಕ್ಕೆ ಚಟಪಡಿಸುತ್ತಿದ್ದೇನಲ್ಲ, ಆ ಉತ್ತರದ ಬಲ ಈಗ ಏನು ಎನ್ನುವುದನ್ನು ಒಮ್ಮುಖವಾಗಿ ಒಂದೇ ಧ್ವನಿಯಾಗಿ ನಿನಗೆ ಕಾಣಿಸಿಕೊಡುವುದಕ್ಕೆ ನಾನು ಪ್ರಯತ್ನ ಪಡಬೇಕಾಗಿದೆ. ಹಾಗೆ ನೀವು ರಣದಲ್ಲಿ ಸೆಣಸಿ ನೋಡು ಸಲುಗೆಯಿಂದ, ಸ್ವಲ್ಪ ಸಲುಗೆಯಿಂದ ಸ್ವಲ್ಪ ನೋಡಬೇಕು. ಯಾಕೆಂದ್ರೆ ನೀನು ನಿಜವಾಗಿಯೂ ಮೃತ್ಯು ಭೀಕರನಾಗೆ ಬಂದ್ರೆ ಸಾಕ್ಷಾತ್ ಯಮನೇ ಆದ್ರೆ ಅನಂತ ಅಂತ ಹೇಳಿದ ಮಾತು ನಾನು ಕೊಲ್ಲುತ್ತೇನೆ, ಸ್ವಲ್ಪ ನನ್ನನ್ನು ನೋಡಿಕೊಡ್ಬೇಕು. ಆದರೆ ಒಂದು ಸೆಣಸಿ ನೋಡು, ಶೌರ್ಯ ರಣದಲ್ಲಿ ತೇಳುವಲ್ಲಿ, ಶೌರ್ಯ ಪರಾಕ್ರಮದಲ್ಲಿ ತೇಳುವಲ್ಲಿ, ಶೌರ್ಯ ಎನ್ನುವುದಕ್ಕೆ ವಿಶೇಷಣ ಸಲ್ಲಿಸಿ ಹೇಳ್ತೇನೆ. ಆ ಶೌರ್ಯ ಎನ್ನುವುದು ನಿಜವಾದ ಪರಾಕ್ರಮವನ್ನು ಬೆಳಕಿಗೆ ತರುವ ಆಗಿರಬೇಕು. ಯಾರು ಎಷ್ಟು ಎನ್ನುವುದನ್ನು ನಿಗದಿಪಡಿಸುವ ಆಗಿರಬೇಕು. ಹಾಗಾಗಿ ಹಾಗೂ ನನ್ನ ಕೋರಿಕೆ ಮತ್ತೆ ಗಟ್ಟಿಯಾಗಿ ಹೇಳ್ತೇನೆ, ಮೊದಲಿನ ಹಾಗೆ ಹಣಕ್ಕಲ್ಲ, ಅಣ್ಣ ಅಂತ ನೋಡ್ಲಿಕ್ಕಿಲ್ಲ. ನೀನು ಒಂದು ಗುದ್ದಿದ್ರೆ ರಕ್ತ ಕಾರುವ ಹಾಗೆ 10 ಗುದ್ದಿಯನ್ನು ನನ್ನ ಹೆಂಡತಿಯನ್ನು ತಂದು ಮುದ್ದಿಟ್ಟೆ ಮತ್ತೆ ತಾರಾಳಿಗೆ ಪತಿಯಾಗುತ್ತಿ. ಒಂದು ವೇಳೆ ಹೆಂಡತಿಯನ್ನು ತರುವುದಿಲ್ಲ ಮತ್ತೆ ತಾರಾಳನ್ನು ಚಳಿಗೆ ಮೈ ಒಣಗಿಸುವ ಹಾಗೆ ವಿಶ್ವಮುಖದಲ್ಲಿ ಮಾಡಿಯರು. ಒಂದು ಗ್ರಾಮಾಧಿಪತಿ ವಾಯ್ಪಾಟ ಹೇಳಿದ್ದಾನಂತೆ, ಅದು ಒಂದು ಗ್ರಾಮಾಧಿಪತಿ ಆಗಲಿ ದೊಡ್ಡ ರಾಜ್ಯ ಇದ್ದವನಾಗಲಿ ಹೇಳುವುದು ಹಾಗೆ. ಚತುಸ್ಸಮುದ್ರ ವಲಯ ಅಂಕಿತವಾದ ಭೂಮಿಯನ್ನು ಅದು ಬೀಟಿದೆ ಕ್ರಮ, ಅದು ಯಾವ ಹಾಗೆ ನಮ್ದು ಹಾಗೆ. ನಿನ್ನದು ಹಣಕ್ಕಲ್ಲ. 4 ಸಾವಿರ ಒಂದು ಪ್ರಶ್ನೆ ಕೇಳಿ, ಇಷ್ಟವರೆಗಿದ್ದಲ್ಲಿ ಹಣಕ್ಕಲ್ಲ ಅದೊಂದು. ಎಷ್ಟು ಕಾಲ ಶಿಕ್ಷೆ? ಹೌದು, ಅವಧಿ ಬೇಡವೆ, ಕ್ರಮ ಬೇಡುವ. ಅದು ನಮ್ಮಿಬ್ಬರದ್ದು ಕ್ರಮ ಇಲ್ಲ. ಯಾಕೆ? ಕವಿ ಪರಂಪರೆಯಲ್ಲಿ ಎಲ್ಲಿ ಉಂಟು ಅಂತ ಕೇಳ್ತೀಯಲ್ಲ, ನಮ್ಮ ಹುಟ್ಟು, ನಮ್ಮ ವರ್ಷ ಗಟ್ಟಲೆ ಆಯುಷ್ಯ, 1000 ಗಟ್ಟಲೆ ವರ್ಷದ ಯುದ್ಧ, ಮದುವೆ ಆಗಿಟ್ಟು 1000 ವರ್ಷದ್ದು ನಾವು ಬದುಕರಾಗದಿರುವುದು, ಮತ್ತೆ ನಮ್ಮ ಮಕ್ಕಳು ನಿಧಾನವಾಗಿ ದೊಡ್ಡವರಾಗುವುದು ಇಷ್ಟು 1000 ವರ್ಷ ಆದರೂ ಈ ಲೆಕ್ಕದಲ್ಲಿ ಇದು ಅಲ್ಪಾವಧಿಯ ಶಿಕ್ಷೆಯನ್ನು ನೀಡಲಾಗಿದೆ. ಇನ್ನು ಸುಧಾರಿಸಿಕೊಂಡಲ್ಲಿ ಪರಿಶೀಲಿಸಲಾಗುವುದು. ಈಗ ಇನ್ನೊಂದು ನಿನ್ನ ಲೆಕ್ಕಾಚಾರ ಹೇಗೆ? 66 ಕೋಟಿ ರಕ್ತಸರು, 100 ಕೋಟಿ ದೇವತೆ ಒಬ್ಬರೇ ಮಾಡಿದ ಏನು ಕುಟುಂಬವನ್ನು ನಿಯಂತ್ರಣ ಮಾಡಲಿಕ್ಕೆ ಏನಾದರೂ ಯೋಚನೆ ಮಾಡಿದ್ದಾರೆ ಅಲ್ಲ? ಅವರಿಗೆ ಕುಟುಂಬ ಲೆಕ್ಕಾಚಾರ ಹಾಗಾಯಿತು. ಈ ಕುಟುಂಬವನ್ನು ನಿಯಂತ್ರಣ ಮಾಡುವ ನೀನು ಕೊಟ್ಟದ್ದು ಎಂತದ್ದು? ಅಲವತ್ತುಕೊಳ್ಳುವುದು. ಮನವಿಯನ್ನು ತಿರಸ್ಕರಿಸಲಾಗಿದೆ. ಸನ್ನಿಧಾನಕ್ಕೆ ಮುಂದೆ ನೀನು ಆ ಕಾಲದಲ್ಲಿ ಬದುಕಿದ್ದರೆ ಸನ್ನಿಧಾನಕ್ಕೆ ಸೂಕ್ತವೆಂದು ಪರಾಮರಿಸಿ ಕಂಡಲ್ಲಿ ಅನುಗ್ರಹದ ದೃಷ್ಟಿ ತೆರೆಯಲ್ಪಟ್ಟರೆ ನೋಡಿಕೊಳ್ಳಲಾಗುವುದು. ಅಷ್ಟರವರೆಗೆ ಕಾಯದಿದ್ರೆ ಈಗ ಕಾಯಿಸ್ತೇವೆ. ಒಂದು ಮಾತು ಹೇಳ್ತೇನೆ, ನಿನಗೆ ಯಾವ ಶಾಸ್ತ್ರವೂ ಆಗುವುದಿಲ್ಲ, ಆದರೆ ಬುದ್ಧಿಗೆ ಶಾಸ್ತ್ರ ಅಂತ ಅದು ಉಂಟಾಗಿದೆ. ಅಲ್ಲದೆ ಮತ್ತೊಂದು ಶಾಸ್ತ್ರ
ಪುರಕ್ಕೆ ಮುಷ್ಟಿಯಿಂದ ತಿವಿದ ಭರದ ಪೆಟ್ಟಿಗೆ ತಿರುಗಿತಲೆ. ವಾಲಿ ಹೊಟ್ಟೆಗೆ ಹೊಡೆದ್ರೆ ತಲೆ ತಿರುಗುದು, ತಲೆಗೆ ಹೊಡೆದ್ರೆ ಹೊಟ್ಟೆ ನೋವು. ಈ ಆಯುರ್ವೇದದಲ್ಲಿ ಕೆಲವು ಮೂಲಿಕೆ ಉಂಟು, ನಿಮಗೆ ಕಿವಿ ನೋವು ಆಗ್ತದೆ, ಎಡಗಾಲದ ಕಿರುಬೆರಳಿಗೆ ಎಳ್ಳೆಣ್ಣೆ ತರಿಸಿ, ಸಂಬಂಧ ಇಲ್ಲ, ಅದು ಅವನಿಗೆ ಮಾತ್ರ ಗೊತ್ತಿರುವ ಗುಟ್ಟು. ನಿಮ್ಮ ಹೆಂಡತಿಗೆ ಸೌಖ್ಯ ಇಲ್ವಾ? 3 ದಿವಸ ನೀವು ಕಷಾಯ ಕುಡಿ, ಅದ್ರ ಕಷಾಯ ಕುಡಿದ್ರೆ 3 ದಿವಸ ಹೋಗಲ್ಲ ಆಗ್ತಾನೆ ಅಂತ ಆಯುರ್ವೇದ ಪ್ರಯೋಗ ಅಂತಂದ್ರೆ ಬಲಕ್ಕಾಗುವ ಎಡಕ್ಕೆ. ಉರಕ್ಕೆ ಮುಷ್ಟಿಯಿಂದ ತಿವಿದ ಭರದ ಪೆಟ್ಟಿಗೆ ಅಲ್ಲ, ಇದು ಪೆಟ್ಟಿಗೆ ಬಿದ್ದಲ್ವಾ, ಕಡೆಯದೊಂದು ಮೆಟ್ಟು ತಪ್ಪಿಸುವಾಗ ಬಿದ್ದ ಹೇಗೂ ಬೀಳಬೇಕು. ಪ್ರತಿಯೊಂದು ಯುದ್ಧದಲ್ಲಿ ಸೋಲುವ ಇದು ಬಿದ್ದ ಹಾಗೆ ಮಾಡಿದರೆ ಕಡೆಯ ಪೆಟ್ಟು ಮುಂದೆ ತಪ್ಪಿಸಬಹುದಲ್ಲ. ಬಿದ್ದವನಿಗೆ ಹೊಡೆಯಬಾರದು ಅಂತಲ್ಲ ಶಾಸ್ತ್ರ. ನಮಗೆ ಅಕ್ಷರ ಶಾಸ್ತ್ರದಲ್ಲಿ ಅಕ್ಷರಕ್ಕೆ ಬೆಲೆ ವಿಷಯ ಕಾಲ. ಬಿದ್ದ ಅನುಜನಿಗೆ ಏನು ಮಾಡ್ತಾರೆ? ಎರಡೂ ಕಾಲದಲ್ಲಿ ಓದಿದೆ. ಅಂದ್ರೆ ನಾನು ಇಷ್ಟವರೆಗೆ ಬಲದ ಕಾಲದಲ್ಲಿ ಓದಿತಾ ಇದ್ದೆ, ಅಂದ್ರೆ ಕೈಗುಣ ನಡೀಲಿಲ್ಲ, ಕಾಲ್ಗುಣ ನಡೀತದ ನೋಡುವ. ಈ ಬಂದವರಿಗೆಲ್ಲ ಕೆಲವರಿಗೆ ಹೇಳುದುಂಟು, ಸೊಸೆಯ ಕಾಲ್ಗುಣ ಹೇಗೆ? ಕೈಗುಣ ಗೊತ್ತಾಗಿದೆ, ಇವನ ಮಗನನ್ನು ಹಿಡಿಯುವಾಗಲೇ ಅವ ಹೋಗಿದ್ದಾನೆ ಅಂತ. ಕಾಲಗುಣ ನೋಡು, ಬಲದ ಕಾಲದ ಗುಣ ನೋಡಿ ಆಯ್ತು, ಪ್ರಯೋಜನ ಆಗಲ್ಲ. ಎಡದ ಕಾಲದಲ್ಲಿ 2 ಒದ್ದೆ ಇಲ್ಲ. ಯಾರಾದರೂ ನಮ್ಮಲ್ಲಿ ಹಿರಿಯರು ಆಕ್ಷೇಪಿಸಿ, ನೀವು ಒಂದೊಂದೇ ಕಾಲದಲ್ಲಿ ಓದದ್ದು, 2 ಕಾಲದಲ್ಲಿ ಓದಿಲಿಲ್ಲ. 2 ಕಾಲದಲ್ಲಿ ಏಕಕಾಲದಲ್ಲಿ ಓದಲಿಕ್ಕೆ ಆಗ್ತದೆ, ನಮ್ಮ ಅಂಗಗಳಿಗೆ ಮಾತ್ರ. ಬೀಳದೆ 3 ಸಲ ಏನಾದ್ರೂ ಇಂಥದ್ದು ಕ್ರೀಡೆ ಏನಾದ್ರೂ ಸೃಷ್ಟಿಯಾಗುವುದಿದ್ರೆ ನಮ್ಮನ್ನು ನೋಡಿ ಆಗ್ಬೇಕು. ಎಡದ ಕಾಲದಲ್ಲಿ 2 ಸಲ, ಬಲದ ಕಾಲದಲ್ಲಿ 2 ಸಲ, 2 ಕಾಲದಲ್ಲಿ 2 ಸಲ. ಮೂಳ ಹೋದು ಸಾಯು ಮಂಗ ನನ್ನ ತಮ್ಮ ಹೋದನ ಹೋದನನ್ನ ಎಂದು ತಿಳಿಯೋ ನಾದರಿಸಿದನೋ, ಹೋದನನ್ನದೆಂದು ತಿಳಿಯೋ ನಾದರಿಸಿದನೋ, ಕ್ರೋಧದಿಂದ ದರಪತಿಯ ಮೂದಲಿಸಿದನೋ, ಕ್ರೋಧದಿಂದ ದರಪತಿಯ ಮೂದಲಿಸಿದನು, ಕ್ರೋಧದಿಂದ ದರಪತಿಯ ಮೂದಲಿಸಿದನು, ಹೋದನನ್ನೆಂದು ತಿಳಿಯು ಆದರಿಸಿದನು. ಈ ಸಲ ನನ್ನ ಪೆಟ್ಟಿಗೆ ಅನ್ನ ಹೋಗಲಿ ಅಂತ ತಿಳಿದೇ ಯುದ್ಧಕ್ಕೆ ಬಂದವನು ನಾನು. ಯಾಕೆಂದರೆ ಇಲ್ಲಿಯವರೆಗೆ ನನ್ನ ಬೆಂಬಲಕ್ಕೆ ಇದ್ದದ್ದು ರುಮೆಯ ನೆನಪು ಮಾತ್ರ. ಆಕೆಯನ್ನು ಪಡೆಯಬೇಕೆನ್ನುವಂತ ಹಪಹಪಿಕೆ ಯಾವಾಗ ನನ್ನಲ್ಲಿ ಪ್ರಾರಂಭವಾಗುತ್ತಿತ್ತೋ ಆಗೆಲ್ಲ ನಾನು ಸಮರಕ್ಕೆ ಉಜ್ಜುಗಿಸುತ್ತಿದ್ದೆ. ಗೊತ್ತಿರುತ್ತಿತ್ತು ನನಗೆ ವಾಲಿಯ ಕೈಯಿಂದ ಪೆಟ್ಟು ತಿನ್ನುತ್ತೇನೆ, ಸಮರಾಂಗಣದಲ್ಲಿ ಬಿದ್ದು ಹೋಗುತ್ತೇನೆ, ಮತ್ತೆ ಮೈಗೆ ಶುಶ್ರೂಷೆ ಮಾಡಿಕೊಂಡು ಮೊದಲಿನ ಸ್ಥಿತಿಗೆ ಬರುವುದಕ್ಕೆ ಶತಮಾನವೇ ಬೇಕಾಗುತ್ತದೆ ಅಂತ ನನಗೆ ತಿಳಿದಿರುತ್ತಿತ್ತು. ಆದರೂ ಆ ಪ್ರಯತ್ನ ನಿಷ್ಫಲವಾದಾಗ ಒಂದು ಪ್ರಯತ್ನ ಯಶವಾದಂತಹ ಸಿಹಿ ನನಗೆ ಸಿಗುತ್ತಿತ್ತು. ಯಾಕಂದ್ರೆ ಏಕಾಂಗ ಸಾಹಸ, ಬೇರೆಯವರ ಅವಲಂಬನ ಇಲ್ಲದ ಹೋರಾಟ, ಕೇವಲ ಸ್ವಾಯತ್ತೆಗೆ ಬೇಕಾದ ಹೋರಾಟ, ಅದು ಬಹಳ ಸಿಹಿಯಾಗಿ ನನ್ನ ಅನುಭವಕ್ಕೆ ಒಗ್ಗುತ್ತಿತ್ತು. ಯಾವಾಗ ಈ ಪ್ರವೃತ್ತಿ ಒಬ್ಬ ಬಂದ, ನಾನಿದ್ದೇನೆ ಅಂತ ಆಶ್ವಾಸನೆ ಕೊಟ್ಟ, ಆಗ ನನ್ನ ಶುದ್ಧವಾದ ಏಕಪಕ್ಷೀಯವಾದ ಒಂದೇ ಭಾವದ ಕಾಳಜಿಯು ಮಲಿನವಾಯಿತು. ಇನ್ನೇನಿದ್ರು ಸುಗ್ರೀವನ ಹೋರಾಟ
ಅದಕ್ಕೆ ಕಾವೇರು ಸುಗ್ರೀವನೊಬ್ಬನ ಪರಿಶ್ರಮದಿಂದಲ್ಲ, ರಾಮನೆಂಬವನ ಬೆಂಬಲ ಹಾಸು ಹುಟ್ಟಾಗಿ ಆ ಮೂಲಕವಾಗಿ ಸುಗ್ರೀವ ಬೆಳಬಹುದು. ಒಂದು ಪರಕೀಯ ಭಾವ ಬಂದು ಹೋಯಿತು. ಹಾಗಾಗಿ ಅಣ್ಣ ಹೋಗುವಾಗಲೇ ನನಗರ್ಥವಾಗಿದೆ, ಅವನು ಬೀಳಿಸಿ ನನ್ನನ್ನು ಹೋಗುವುದು. ಆದರೂ ಪುಟ್ಟ ಕೊನೆಗೆ ಒಂದು ಮಾತು ಹೇಳಿದನಲ್ಲ, ಛೀ ಹೋಗು ಹಾಳು ರೂಢ, ನನ್ನ ಹೆಸರು ಹೇಳಿ ಬದುಕು ಅಂತ ಹೇಳಿದನಲ್ಲ. ನಾನು ಅವನ ಹೆಸರು ಹೇಳಿ ಬದುಕುವುದಕ್ಕೆ ಹೊರಟವ. ಹಾಗಾಗಿ ಈಗಿನ ಮೂದಲಿಗೆ ತುಚ್ಛೀಕಾರದ ಆಕ್ಷೇಪಕರ ಭಾಷೆಯ ಪ್ರಯೋಗ ಇದು ನನಗೆ ಸಂಬಂಧಿಸಿದ್ದಲ್ಲ ಅಂತ ಸಮಾಧಾನ ಪಡ್ತೇನೆ. ಅದು ಹೇಳಿದ್ದು ಆಶ್ವಾಸನೆ ಕೊಟ್ಟು ಹೋಗು ಯುದ್ಧಕ್ಕೆ ಅಂತ ಪ್ರಚೋದಿಸಿ ಕಳುಹಿಸಿದನಲ್ಲ, ಆ ರಾಮನಿಗೆ ಹಾರಪ್ರಾಯ. ಬಹುಶಃ ಅವನಿಗೆ ಕಾಡಿನಲ್ಲಿ ಯಾವುದು ಹಾರವಾಗಿ ಸಿಗಲಿಲ್ಲ. ಈ ಅವಮರ್ಯಾದೆಯ ಎನ್ನುವಂತ ಹಾರ ಅವನಿಗೆ ಸಿಗಲಿ ಅಂತ ವಿಧಿ ನಿಯಮಿಸಿದ್ದು ಏನು? ಇನ್ನು ತಡ ಮಾಡುವುದು ಯಾಕೆ? ಹೇಗೂ ಅವನನ್ನು ಕರ್ಕೊಂಡು ಬರುವಾಗ ಸ್ವಲ್ಪ ಸಮಾಧಾನವೇ ಮಾಡಿದ್ದು. ಈಗ ಆದಷ್ಟು ಬೇಗ ಅವನ ನಮ್ಮೆಯಿಂದ ಕಳುಹಿಸಬೇಕು. ವಿಶ್ವನಾಯಕ ನಿನ್ನ ಭಾಗ್ಯವ
ನಿನ್ನ ಸಮ್ಮುಖಕ್ಕೆ ರಕ್ತಸಿಕ್ತವಾದ ಮೈಯನ್ನು ಹೊತ್ತು ಜರ್ಜರಿತವಾದಂತಹ ಸ್ಥಿತಿಯಲ್ಲಿ ಬಂದು ಕೈ ಕಟ್ಟಿ ನಿಂತಾಗಲೇ ನನ್ನ ದ್ವಂದ್ವ ಏನು ಅಂತ ನಿನಗೆ ಅರ್ಥವಾಗಿರಬೇಕು. ದ್ವಂದ್ವ ಉಂಟು ಅಂತ ಅರ್ಥ ಆಗಿದೆ. ದ್ವಂದ್ವ ಪ್ರಾರಂಭವಾದರೆ ಹಾಗೆ ಎಲ್ಲಿಗೆ ವಿಸ್ತರಿಸಿಕೊಳ್ಳುತ್ತದೆ, ಎಲ್ಲಿ ಮೊಟಕುಗೊಳ್ಳುತ್ತದೆ ಎನ್ನುವುದೇ ಎದುರಿಗಿದ್ದವರಿಗೆ ಅರ್ಥವಾಗುವುದಿಲ್ಲ. ಅವನಿಗೂ ಅರ್ಥ ಆಗುವುದಿಲ್ಲ. ಆಗ ಮಾತಿಗೆ ಹೊರಡುವುದಕ್ಕಿಂತ ಮೌನವಾಗಿ ಉಭಯರು ಪರಸ್ಪರ ಸಾವರಿಸಿಕೊಳ್ಳುವುದು ಒಳ್ಳೆಯದು. ಹೀಗೆಂದು ಶಾಸ್ತ್ರಕಾರರು ವ್ಯಾಖ್ಯಾನ ಮಾಡಿದ್ದು ನನಗೆ ನೆನಪಿದ್ದದ್ದಲ್ಲ, ಜಾಂಬವರು ಹೇಳುವುದನ್ನು ಕೇಳಿದೆ. ಹಾಗಾಗಿ ನಿನ್ನ ಸೈರಣೆಗೆ ನಾನು ಅಭಿನಂದಿಸುತ್ತೇನೆ. ಯಾಕೆಂದರೆ ನನ್ನ ಸಂಯಮವನ್ನು ನೀನು ಅಭಿನಂದಿಸಿದ್ದೀಯಲ್ಲ. ವಿಶ್ವನಾಯಕ ನಿನ್ನನ್ನು ಪ್ರಪಂಚ ಕಂಡದ್ದು ಹೀಗೆ, ಕೇವಲ ಸೀತೆಗೆ ಪತಿಯಾಗಿ, ದಶರಥನಿಗೆ ಜ್ಯೇಷ್ಠ ಪುತ್ರನಾಗಿ, ಆ ಕೌಸಲ್ಯೆಯ ಮಡಿಲನ್ನು ಬೆಳಗಿದವನಾಗಿ ಮಾತ್ರ ನೀನು ಹೆಸರನ್ನು ಹೊಂದಿದವನಲ್ಲ, ವಿಶ್ವಕ್ಕೆ ನಾಯಕ. ಹಾಗಾದರೆ ಇಷ್ಟು ಸಣ್ಣ ಪ್ರಾಯದಲ್ಲಿ ನೀನು ಕೇವಲ ಅಯೋಧ್ಯೆಗೆ ನಾಯಕನಾಗಿದ್ದು ಅದನ್ನು ತ್ಯಜಿಸಿ ಬಂದವನಾಗಿ ಈ ದಂಡಕಾರಣ್ಯದಲ್ಲಿ, ಪಂಪಾ ಸರೋವರದ ದಂಡೆಯಲ್ಲಿ, ಋಷ್ಯಮೂಕದಲ್ಲಿ ಯಾವಾಗ ವಿಶ್ವನಾಯಕನಾದದ್ದು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದವರು ವಿಶ್ವಾಮಿತ್ರರು. ಪ್ರಮೋಹಕ್ಕೆ ಎದುರಾಗಿ ಈಜಿದವರು, ನಿನ್ನನ್ನೇ ಪ್ರವಾಹಕ್ಕಿಂತ ಮೇಲ್ಮಟ್ಟದಲ್ಲಿ ಮೆರೆಯಿಸಿದರು. ವಶಿಷ್ಠ ವಿಶ್ವಾಮಿತ್ರರು ಪರಸ್ಪರ ಬೆನ್ನು ಮಾಡಿ ನಿಂತವರು. ನಿನ್ನ ವಿಷಯಕ್ಕಾಗುವಾಗ ಒಂದಾಗುತ್ತಾರೆ. ಪೂರ್ವವನ್ನು ವಿಶ್ವಾಮಿತ್ರರು ಪೂರ್ವವಂತೆ ಹೇಳಿದರೆ ವಶಿಷ್ಠರದನ್ನು ಪಶ್ಚಿಮ ಅಂತ ಹೇಳುವವರು. ಒಂದು ವೇಳೆ ವಶಿಷ್ಠರು ಅನುಗ್ರಹದ ದೃಷ್ಟಿಯಿಂದ ಹೌದಪ್ಪ ಇದು ಪಶ್ಚಿಮ ಅಂತ ಹೇಳಿದರೆ ಅದು ಹೌದಾದ ಪೂರ್ವ ಅಂತ ಪಟ್ಟು ಹಿಡಿದು ವಾದ ಮಾಡುವವರು ವಿಶ್ವಾಮಿತ್ರರು ಅಂತ ನಾವು ಕೇಳಿದ್ದೇವೆ. ಹಾಗಾದರೆ ನಿನ್ನ ವಿಷಯದಲ್ಲಿ ಮಾತ್ರ ಇರುವರು ಒಂದಾಗಿ ಇದು ಸಾಧಾರಣವಾದ ಚೇತನವಲ್ಲ, ಇದು ಅಜರಾಮರವಾದ ಕೀರ್ತಿಯನ್ನು ಉಳಿಸುವ ರಾಮತ್ವ ಹೀಗೆಂದು ಪ್ರಸ್ತಾಪಿಸಿದ ಕಾರಣದಿಂದಲೇ ನೀನು ವಿಶ್ವನಾಯಕ ಆದಿ ಅಂತ ನನ್ನ ಭಾವನೆ. ನಿನ್ನ ವಾಕ್ಯವನ್ನು ವಿಶ್ವಾಸವೆಂದು ನಾನು ನಂಬಿದೆ. ಈ ನಂಬುಗೆ ಎನ್ನುವುದು ಕೆನೆಗಟ್ಟಬೇಕು, ಘನೀಭವಿಸಬೇಕು ಅಂತ ಆದರೆ ಆ ನಂಬುಗೆ ಎನ್ನುವುದು ಹೃದಯದ ಆಳದಿಂದ ಸ್ಫುರಿಸಬೇಕು. ಆದರೆ ರಾಮ ಬಣ್ಣನೆಯ ಸಾಹಿತ್ಯಿಕವಾದ ಮನಸ್ಸು ಮಾಡಿದರೆ ಕವಿಯ ಉಲ್ಲೇಖಕ್ಕೆ ವಸ್ತುವನ್ನಾಗಿಸಬಲ್ಲ ನಿನ್ನ ವಾಕ್ಯದ ಅರ್ಥವನ್ನು ಮಾತ್ರ ನಾನು ಗ್ರಹಿಸಿದೆ. ನೋಡು ಕಣ್ಣಾರೆ ಈ ಬಾಣ ಜಾತಗಳನ್ನು ನೋಡು, ಇದು ವಾಲಿಯ ಪ್ರಾಣವನ್ನು ಅಪಹರಿಸಬಲ್ಲ ಚಿನ್ನದ ಹಿಂಭಾಗದಿಂದ ಸಿದ್ಧಪಡಿಸಲ್ಪಟ್ಟಂತ ಹಲವು ಅಂತ ನೀನು ಹೇಳಿಕೊಂಡೆ. ಕೇವಲ ನೋಡುವುದಕ್ಕೆ ಮಾತ್ರ ಅದು ಮಿತವಾದದ್ದು, ಒಳಗೇ ಇಲ್ಲ. ನಮ್ಮ ಹಾಗೆ ದೌರ್ಬಲ್ಯದ ಮಟ್ಟೆ ನೀನು ಎನ್ನುವುದು ಅರ್ಥವಾದದ್ದು ಈಗ. ರಾಮ, ಏನು ಕೃತಿಯನ್ನು ನೀನು ಮಾಡಿಬಿಟ್ಟೆ. ನಿಮ್ಮ ಪರಂಪರೆಯಲ್ಲಿ ನಿಬಂಧನ ಅಂತ ಒಬ್ಬ ಇದ್ದನಂತೆ, ಅವನಿಗೊಬ್ಬ ಮಗ ಸತ್ಯವ್ರತ ಅಂತ. ಕಾಲಕ್ರಮೇಣ ತ್ರಿಶಂಕು ಅಂತ ಅವನಿಗೆ ಹೆಸರು ಬಂತು. 3 ಶಂಕುಗಳನ್ನು ಮಾಡಿದ್ದರಿಂದ ತ್ರಿಶಂಕು. ಉಳಿದ 2 ಅಪರಾಧ ನನಗೆ ಬೇಡ, 1 ಅಪರಾಧ ಮಾತ್ರ ನನಗೆ ಈಗ ನೆನಪಿಸುವುದಕ್ಕೆ ಯೋಗ್ಯವಾದದ್ದು. ಒಬ್ಬಾಕೆ ಕನ್ಯಾಮಣಿ, ಮದುವೆಯಾಗುವುದಕ್ಕೆ ಹಸವಣ ಏರಿದವಳು, ಅವಳನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ಬಂದನಂತೆ ಸತ್ಯವ್ರತ. ಅವನನ್ನು ನ್ಯಾಯಪೀಠ
ಪೀಠದ ಸಮ್ಮುಖದಲ್ಲಿ ನಿಬಂಧನನ್ನೇ ನಿಲ್ಲಿಸಿದನಂತೆ, ಪ್ರಶ್ನೆ ಮಾಡಿದನಂತೆ. ಏನೇನು ತರ್ಕ ಮಾಡಿ ಸಖಾ ಸಪ್ತಪದಿ ಭವ ಎಂದೆಲ್ಲ ಹೇಳಿ ಮದುವೆ ಆಗುವವರೆಗೆ ಹೆಣ್ಣು ಯಾರ ಕೈಗೂ ಸೇರಬಹುದು, ಕ್ಷತ್ರಿಯರಾದವರು ಅಪಹರಿಸಿ ತರಬಹುದು, ಹೀಗೆಲ್ಲ ಒಕ್ಕಣೆಯನ್ನು ಮುಂದಿಟ್ಟು ತಂದೆ ಬಾಯಿ ಮುಚ್ಚಿಸಿದನಂತೆ. ಆದರೂ ನಿಮ್ಮ ಆ ಸತ್ಯವ್ರತನ ತಂದೆ ಸುಮ್ಮನೆ ಕೂತುಕೊಳ್ಳಿಲ್ಲ. ನಿಬಂಧನನಾದಂಥ ಅಪ್ಪನು ಸತ್ಯವ್ರತನಾದಂಥ ತ್ರಿಶಂಕುವಾದಂಥ ತನ್ನ ಮಗನನ್ನು ಚಾಂಡಾಲಕೆರೆಯಲ್ಲಿ ಬದುಕುವ ಹಾಗೆ ಮಾಡಿದ. ಇದರ ಧ್ವನಿಯೇನು? ಮಗನೆಂಬ ವ್ಯಾಮೋಹ ಇಲ್ಲ. ತಮ್ಮನೋ ಅಣ್ಣನೋ ಬಂಧುವೋ ಬಳಗವೋ ಎನ್ನುವಂಥ ಆತ್ಮೀಯತೆ ನ್ಯಾಯದ ನೈಷ್ಠುರ್ಯದಲ್ಲಿ ಒಂದು ಪ್ರತಿಪಾದನೆಯ ಒಂದು ತಡೆಯವನ್ನು ಕೂಡದು. ಹೀಗೆನ್ನುವಂಥ ವಾದ ಇದ್ದದರಿಂದಲೇ ನಿಬಂಧನ ಹಾಗೆ ಮಾಡಿತು. ಹಾಗೆಂದು ಅದೇ ಪರಂಪರೆಯಲ್ಲಿ ಹುಟ್ಟಿದ ನೀನು ರಾಮ, ಎನ್ನ ವೈರಿಯಾದಂಥ ವಾಲಿ ಮಹಾಪರಾಕ್ರಮಿ ಅಂತ ಮೊದಲೇ ಹೇಳಿದ್ದೆ. ಅವನ ಶೌರ್ಯದ ಬಗೆಗೆ ಬೇರೆ ಬೇರೆ ಹೊಳಹುಗಳನ್ನು ಕೊಟ್ಟಿದ್ದೆ. ಅದೆಲ್ಲವನ್ನು ತಿಳಿದ ನೀನು ನನ್ನನ್ನು ಹರಕೆಯ ಕುರಿಯ ಹಾಗೆ ಅರ್ಪಿಸಿದ್ಯಲ್ಲ ವಾಲಿ ಎಂಬ ಮಹಾಸಿಂಹಕ್ಕೆ. ಅವನ ಸಮ್ಮುಖದಲ್ಲಿ ಹೋರಾಟ ಮಾಡ್ತೇನೆ ನಾನು. ಪೆಟ್ಟು ತಿನ್ನುತ್ತಾ ಇಡೀ ಮಾಂಸದ ಮುದ್ದೆಯಾಗಿ ನೆಲಕ್ಕೆ ಬೀಳುತ್ತಿದ್ದೇನೆ. ಈಗ ಬರ್ತದೆ, ಈಗ ಹೊಡೀತಾರೆ, ಈಗ ಬೀಳುತ್ತಾನೆ. ಹೀಗೆಲ್ಲ ಬಾಣ ವಾಲಿ ಅಂತ ನಾನು ಕನವರಿಸುತ್ತೇನೆ. ನಿನ್ನ ಧನುಷ್ಟಂಕಾರವು ಕೇಳುವುದಿಲ್ಲ, ಬಾಣವನ್ನು ವಾಲಿಯನ್ನು ಬೀಳಿಸುವುದನ್ನು ನಾನು ಕಾಣಲಿಲ್ಲ. ಆದರೆ ನಾನು ಮಾತ್ರ ನೆಲಕ್ಕೆ ಬಿದ್ದೆ. ಪುಣ್ಯಾತ್ಮ, ಬೀಳುವಾಗ ಕವಚಿ ಬಿದ್ದಿದ್ದೇನೆ. ಹಾಗಾಗಿ ಮಾತಾಡಲಿಕ್ಕೆ ಬಾಯಿಯಾದರೂ ಉಳಿಯಿತು. ಇಲ್ಲದಿದ್ದರೆ ನನ್ನ ಮುಖವನ್ನು ಮೈದಾನ ಮಾಡಿ ಬಿಡುತ್ತಿದ್ದ. ವಾಲಿ ಮೈ ಮೇಲೆ ಕುಣಿದ, ಚೆಂಡಾಟ ಮಾಡಿದ, ಆದರೂ ನೀನೇನು ಮಾಡಲಿಲ್ಲ. ರಾಮ, ನನಗೆ ಅರ್ಥವಾಗುತ್ತದೆ. ರೂಢಿಯಲ್ಲಿ ಒಂದು ಮಾತು ಉಂಟು, ಮನೆಗಿಂತ ದೊಡ್ಡ ಮೆಟ್ಟಿಲು ಕಲ್ಲು ಅಂತ, ಮೂಗಿಗಿಂತ ದೊಡ್ಡ ಮೂಗುತಿ ಅಂತ. ನಿನ್ನನ್ನು ನಾನು ಬಳಸಿದ್ದು ಹಾಗೆ ಆಯಿತು. ನನ್ನ ಸ್ಥಾನಮಾನಕ್ಕೆ ನಿನ್ನ ಮಟ್ಟ ಸ್ವಲ್ಪ ಹೆಚ್ಚಿನದ್ದಾಯಿತು. ಏನೋ ಸತ್ಕಾರ ಮಾಡಿದ್ದೇನೆ, ಹತ್ತಿರ ಕುಳ್ಳಿರಿಸಿದ್ದೇನೆ, ವಿಶ್ವನಾಯಕರಿನ ವಾಕ್ಯ ವಿಶ್ವಾಸ ಅಂತ ನಂಬಿದ್ದೇನೆ, ವಂಶಜರು ಆಡಿದ ಮಾತಿಗೆ ಹುಸಿ ಇಲ್ಲ ಅಂತ ಬಗೆದಿದ್ದೇನೆ. ಎಲ್ಲದಕ್ಕೂ ನಾನು ನಿನ್ನ ಕ್ಷಮೆಯಾಚಿಸಿ ನನ್ನ ನಂಬುಗೆಗಳನ್ನೆಲ್ಲ ಬೇಷರತ್ತೆ ಹಿಂದಕ್ಕೆ ತಕ್ಕೊಂಡು ಈಗ ಒಂದು ಉಪಕಾರ ಮಾಡುವ. ಮತ್ತೊಮ್ಮೆ ನಾನು ಪೆಟ್ಟಿಗೆ ಹೋಗುವ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಈ ಸಲದ ಈ ಗಾಯ ಒಣಗುವುದಕ್ಕೆ, ಬೆನ್ನು ಮೂಳೆಗೆ ಆದಂತ ಆಘಾತ ಶಮನಿಸುವುದಕ್ಕೆ ಒಂದು 2-3 ಶತಮಾನವಾದರೂ ಬೇಕಾಗಿತ್ತು. ಇನ್ನು ಸುಶೇನ ಹೊಸ ಮತ್ತು ತಪ್ಪು ಅದನ್ನು ಅರೆದು ಕಷಾಯ ಸಿದ್ಧಪಡಿಸಿ ಹೊಟ್ಟೆಗೊಂದಿಷ್ಟು ಮೈಗೊಂದಿಷ್ಟು ತೈಲ ಅಂತೆಲ್ಲ ಕೂಸುವಾಗ ಎಷ್ಟು ಶತಮಾನವಾಗಿತ್ತು ನಾವು ಅರಿವು. ಹಾಗಾಗಿ ಪುಣ್ಯಾತ್ಮ, ಒಮ್ಮೆ ಬಂದ ಹಾಗೆ ನೀನು ಹೊರಟು ಹೋಗುವುದು ಒಳ್ಳೆಯದು. ನಡ್ಕೊಂಡು ಹೋಗುವುದಕ್ಕೆ ಬೆವರು ಬರ್ತದೆ ಅಂತ ಆದರೆ ಒಂದು ಕೆಲಸ ಮಾಡುವ. ಹೇಗೋ ಹನುಮಂತ ಕರ್ಕೊಂಡು ಬಂದಿದ್ದಾನೆ, ಅವನ ಹೆಗಲ ಮೇಲೇರಿಸಿ ಎಲ್ಲಿಂದ ಬಂದಿರೋ ಅಲ್ಲಿಗೆ. ಅದಲ್ಲ, ನೀನು ಅಲ್ಲೇ ಇದ್ರೆ ಪುನಃ ನಾನು ಭ್ರಮೆಗೊಳಗಾಗುತ್ತೇನೆ. ಕಾರಣಿಕ ಪುರುಷರು ಇಲ್ಲಿಂದ ಬಂದರೋ, ನನಗೆ ಇದ್ದವರೋ ಐತರೋ ಹೋಗಿ ನೋಡು. ಹನುಮಂತ ಮಾರುವೇಷದಿಂದ ನಾನು ಅಂತ ಮಾತಾಡ್ತೇನೆ. ಹಾಗಾಗಿ ನನ್ನ ಕಣ್ಣಿಗೆ ಕಾಣುವುದೇ ಬೇಡ. ಈ ಸಲ ನಿನಗೊಂದು ಉಚಿತ ಕೊಡುಗೆ ನನ್ನದು. ಆಗ ಕರೆಯಿಸಿಕೊಂಡದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಈಗ ಎಲ್ಲಿಂದ ಬಂದಿದ್ದರೋ ಅಷ್ಟೇ ದೂರಕ್ಕೆ ಅಷ್ಟೇ ದೂರ ಸೇರಿಸಿ ಅದನ್ನು 3ರಿಂದ ಗುಣಿಸಿ ಅದಕ್ಕೆ 70 ಸೇರಿಸಿ ಒಟ್ಟು ಬಂದ ಮೊತ್ತದಷ್ಟು ದೀರ್ಘವಾಗಿ ನಿನ್ನನ್ನು ಕೊಂಡೊಯ್ಯಲಾಗುವುದು ಉಚಿತವಾಗಿ. ಒಮ್ಮೆ ಹೋಗುವ. ನಿನಗೂ ನಿನ್ನ ತಮ್ಮನಿಗೂ ನಿನ್ನ ಸಂಧಿಗೂ ನಮಸ್ಕಾರ. ಬಿಟ್ಟು ಬಿಟ್ಟು ಲೆಕ್ಕಾಚಾರ ತಪ್ಪುವುದಿಲ್ಲ. ನಾನು ಲೆಕ್ಕವನ್ನು ಆಚಾರವಾಗಿ ಸ್ವೀಕರಿಸಿ ಪೆಟ್ಟಿಗೆ ಎನ್ನಿಸುವುದು. ಆದ್ರಿಂದಲೇ ಕೆಲವು ಸಲ ಬಿಟ್ಟು ಬೀಳು. ಆದ್ರಿಂದಲೇ ಕೆಲವು ಸಲ ಎಲ್ಲ ಸಲ ಬಿಟ್ಟು ಬಿಟ್ಟ ಜೀವನವನ್ನು ಲೆಕ್ಕಗಳಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ ಸುಗ್ರೀವ. ನಾನು ಆಜ್ಞೆಯನ್ನು ಮಾತು ಹೇಳಿದ್ದೆ, ಏನು ಭಾಷೆ ಎಂಬುದು ಹೃದಯದಿಂದ ಬರಬೇಕು. ಮತ್ತೆ ಇಲ್ಲಿಯವರೆಗೆ ನನ್ನದು ತುಟಿಯಿಂದ ಬಂದದ್ದ. ಹಾಗಾಯ್ತು. ಹೇಗಾಯ್ತು? ಈಗ ಹೃದಯದಿಂದ ಬಂದದ್ದಿಲ್ಲ. ಅಂದ್ರೆ ನನ್ನ ಮೇಲೆ ಯಾವೆಲ್ಲ ಆರೋಪಗಳನ್ನು ನೀನು ಮಾಡಿದ್ದಿ, ಅದಕ್ಕೆ ನಾನು ಒಳಗಾಗಬಹುದಾದ ವ್ಯಕ್ತಿತ್ವ ಉಳ್ಳವನು ಅಂತಾಗಿತ್ತು. ನಾನು ಯಾಕೆ ಇಲ್ಲಿಯೇ ಇರಬೇಕಿತ್ತು? ಹೌದಲ್ಲ, ನೀವು ಸ್ಥಳ ಬಿಡಬೇಕಾಗಿತ್ತು. ಹೋಗುವುದಿತ್ತಲ್ಲ, ನನ್ನ ಉದ್ದೇಶ ಈಡೇರಿದೆ. ಹೌದು, ಹೋಗಲಿಲ್ಲ ಅಂದ್ರೆ ನಾನಿಲ್ಲಿ ಉಳಿದಿದ್ದೇನೆ ಅಂತ. ಹಾಗಾದರೆ ಮೊದಲಿನ ಹೋರಾಟದಲ್ಲಿ ನಿನಗೆ ತೃಪ್ತಿಯಾಗಿಲ್ಲ. 2ನೇ ಸುತ್ತಿನ ಪೂರ್ತಿ ಹೋರಾಟದಲ್ಲಿ ನಿನ್ನ ಆಶಯ ಫಲಿಸುವ ಹಾಗೆ ಮಧ್ಯಮಂಗಗಳ ಕಾರಣ ಏರ್ಪಾಡು ಮಾಡುವ ಅಭಿಪ್ರಾಯ ಇರಬೇಕು. ಈಗ ಇನ್ನೊಮ್ಮೆ ಹೋರಾಟ ಮಾಡ್ಲಿಕ್ಕೆ ಹೋಗುವಾಗಲೂ ಹೋಗ್ತೀಯ ನೀನು? ಅಲ್ಲ, ಈಗ ಹೋಗ್ಲಿಕ್ಕೆ 1 ಶತಮಾನ ಬಿಟ್ಟರೆ. ಯಾಕಂದ್ರೆ ಸೂರ್ಯವಂಶಿಯರನ್ನು ತೃಪ್ತಿಪಡಿಸುವುದೇ ದೊಡ್ಡ ಸಂಗತಿ ಅಂತ ಆದರೆ ಅದರಿಂದ ಸ್ವರ್ಗ ಸಿಗುತ್ತದಂತಾದ್ರೆ ಮತ್ತೊಮ್ಮೆ ನಿಮಗೆ ಬೇಕಾಗಿ ಬಿಟ್ಟು ತಿಂತೇನೆ. ಅಂದ್ರೆ ಇನ್ನು 1 ಶತಮಾನ ಕಾಲ ನೀನು ಮತ್ತೆ ಹೋರಾಟ ಅಷ್ಟು ನೋವಾಗಿದೆ ರಾಮ ನನಗೆ. ಅರ್ಥವಾಗ್ತದಯ್ಯ. ಧೈರ್ಯ ತಾಳು. ಧೈರ್ಯ ಧೈರ್ಯ
ನಾನಾಗಿ ನಿನಗೆ ಸಹಾಯ ಮಾಡುತ್ತೇನೆ ಅಂತ ಮುಂದಾಗಿ ಬಂದವನಲ್ಲ ಅಲ್ಲ. ಎಲ್ಲಿಯೋ ದೂರದಲ್ಲಿದ್ದ ನನ್ನನ್ನು ನೀನು ಇಲ್ಲಿಗೆ ಕರೆಸಿಕೊಂಡವ. ಹೌದು. ಹಾಗೆ ಬಂದ ನನ್ನಲ್ಲಿ ನೀನು ನಿವೇದಿಸಿಕೊಂಡೆ ಸಹಾಯ ಬೇಕು ಅಂತ. ಸರಿ, ನಾನು ಮಾಡ್ತೇನೆ ಅಂತ ಆಡಿದ್ದು ವ್ಯಕ್ತಿಗತವಾದಂತಹ ನಿನಗೆ ಸಹಾಯಕ್ಕಲ್ಲ. ಮತ್ತೆ ಪ್ರಪಂಚದಲ್ಲಿ ಅನ್ಯಾಯ ಮಾಡಿದವನು ಉಳಿಯಕೂಡದು. ಯಾರಿಗೆ ನ್ಯಾಯ ಸಲ್ಲಬೇಕು ಅವನಿಗೆ ಸಲ್ಲಬೇಕು ಎನ್ನುವ ಧೋರಣೆ. ನಾನು ಅದನ್ನೇ ನಂಬಿದ್ದು. ಹೌದು. ಈಗ ನೀನೇನನ್ನೆಲ್ಲ ನನ್ನ ಮೇಲೆ ಆರೋಪಿಸಿದೆ, ಹೌದು, ಅದನ್ನು ನಿರಾಕರಿಸುವುದು ಮತ್ತು ಈ ಪ್ರಕರಣದಲ್ಲಿ ನನ್ನ ಆಸಕ್ತಿ ಇಲ್ಲ ಎನ್ನುವುದನ್ನು ನಿರೂಪಿಸುವಲ್ಲಿ ನನಗೂ ಒಂದು ಅವಕಾಶ ಬೇಕೋ ಬೇಡ? ಧಾರಾಳವಾಗಿ
ಮಾತುಗಳನ್ನು ಧೈರ್ಯದಿಂದ ಕೇಳು. ಆದೀತು. ಆಮೇಲೆ ಸಂಶಯ ಉಳಿದಿದೆ. ರಾಮ ನಿನಗೆ ದ್ರೋಹವನ್ನೆಸಗುವುದಕ್ಕೆ ಬಂದಿದ್ದಾನೆ ಅಂತ ನೀನು ಭಾವಿಸುವುದಾದ್ರೆ ನೀನು ಆಡಿದಂತೆ ನಾನು ಹೊರಟು ಹೋಗ್ತೇನೆ. ಅಯ್ಯ, ಏನು? ನಾನು ಇಲ್ಲಿಯವನಲ್ಲ, ಅಲ್ಲ, ಎಲ್ಲಿಯೋ ದೂರದ ಅಯೋಧ್ಯೆಯವನ್ನ. ಹೌದು. ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡದ್ದು ನಿಮ್ಮ ಪ್ರಕರಣ. ನಿಮ್ಮ ಪ್ರಕರಣ ಅಂದ್ರೆ ಅನ್ಯಾಯದ ವಿಷಯಗಳು. ಬರಮಾಡಿಕೊಂಡದ್ದು ಹಾಗಾದರೆ ನಾನೇ ಕರೆದು ಬಂದದ್ದು ಅಂತ ಹೇಳುವುದು ಮೊದಲಿನ ಮಾತು ಬಿದ್ದು ಹೋಗುತ್ತದಲ್ಲ. ಹೌದು, ಆದ್ರೂ ಏನು? ಎಲ್ಲಿ ಅನ್ಯಾಯವಾಗುತ್ತದೋ ಅಲ್ಲಿ ಕ್ಷಾತ್ರತ್ವ ಪ್ರವೇಶವಾಗ್ತದೆ. ಆ ನೆಲೆಯಿಂದ ನೀವು ಕರೆಸಿಕೊಂಡದ್ದು ಹೌದು, ನಾನು ಬಂದದ್ದು ಹೌದು. ಹಾಗಾದರೆ ನಾನು ಕರೆಯುವ ಮೊದಲೇ ನಿನಗೆ ಪಂಪಾ ಸರೋವರದ ತಟಕ್ಕೆ ಬರುವ ಹಾಗೆ ಸ್ಪಷ್ಟವಾದ ನಿರ್ದೇಶನ ಇತ್ತು ಅಂತ. ಹೌದು, ಆದ್ರೂ ನಾನಾಗಿ ಮುಂದಾಗಲಿಲ್ಲ. ಯಾಕೆ? ನ್ಯಾಯಪೀಠಕ್ಕೆ ನನಗೆ ಅನ್ಯಾಯವಾಗಿದೆ ಎನ್ನುವ ನಿವೇದನೆಯನ್ನೊಬ್ಬ ಮಾಡತಕ್ಕದ್ದು. ಆಮೇಲೆ ನ್ಯಾಯಪೀಠವು ಜುಗಿಸ್ತದೆ. ಸರಿ. ಆ ನೆಲೆಯಿಂದ ನೀನು ನನ್ನನ್ನು ಬರಮಾಡಿಕೊಂಡು ನಿವೇದಿಸಿಕೊಂಡವ. ಹೌದು. ಸುಗ್ರೀವ, ಏನು? ನಾನಿಲ್ಲಿಗೆ ಹೊಸಬ ಅಂತ ಆಡಿದ್ದೆ. ಈ ವಾಲಿ ಸುಗ್ರೀವರೆಂಬ ಪ್ರಸಂಗದಿಂದಾಗಿ ನಾನಿಲ್ಲಿ ಇದ್ದೇನೆ. ಹೌದು. ಇಲ್ಲದಿದ್ರೆ ನಾನಿಲ್ಲಿ ಉಳಿಯುವವನು. ಬಹುಶಃ ಬೇರೆ ಜಾರಿಯಲ್ಲೇ ಮುಂದುವರಿಯುತ್ತಿದ್ದೀಯೋ. ಹೊಸದಾದ ಪ್ರದೇಶಕ್ಕೆ ಒಬ್ಬ ಬಂದಾಗ ಅಲ್ಲಿಯ ವಿಶೇಷತೆ ಏನು, ಎಲ್ಲಿ ಯಾವುದು, ಯಾರು ಹೇಗಿದ್ದಾರೆ ಎನ್ನುವುದನ್ನು ವಿವರಿಸಬೇಕಾದದ್ದು ಅಲ್ಲಿಯೇ ನೆಲೆಗಿದ್ದವರ ಕರ್ತವ್ಯ. ಇದನ್ನಂತೂ ನಾನು ಒಪ್ಪುತ್ತೇನೆ. ಕತ್ತಲೆಗೆ ಇಲ್ಲೊಬ್ಬ ಬಂದು ಬಂದ್ರೆ ಅವನೇ ಕೇಳುವುದುಂಟು, ನಾಳೆ ಸೂರ್ಯ ಯಾವ ದಿಕ್ಕಿನಿಂದ ಉದಿಸುವುದು. ಅದರ ಅರ್ಥ ಅಪರಿಚಿತ ತಾಣ ಅಂತ ಆದರೆ ಸೂರ್ಯನ ಚಲನವಲನ ಅವನಿಗೆ ಗೊತ್ತಿರುವುದಿಲ್ಲ. ಅದನ್ನು ನಿರಾಕರಿಸುವುದಿಲ್ಲ. ಸೂರ್ಯ ಪೂರ್ವದಿಂದಲೇ ಉದಯಿಸ್ತಾನೆ ಅಂತ ಅವನಿಗೆ ಗೊತ್ತುಂಟು. ಆದ್ರೆ ಪೂರ್ವ ಯಾವುದು ಅದನ್ನು ತಿಳಿಯುವುದಕ್ಕಾಗಿ ಕೇಳು. ಸುಗ್ರೀವ, ಎಲ್ಲವನ್ನೂ ಹೇಳಿದ್ದಿ ಅಂತ ನೀನು ತಿಳಿದಿದ್ದೆ, ನಾನು ಅದನ್ನು ನಂಬಿದ್ದೆ. ಮತ್ತೆ ಯಾವುದನ್ನು ಉಳಿಸಿದ್ದೇನೆ? ನಾನು ಹೇಳಬೇಕಾದದ್ದನ್ನೇ ಹೇಳಿಲ್ಲ. ನೀನು ಯಾವುದು? ಪರಿಸರವನ್ನು ಹೇಳಿದ್ದೆ. ಹೌದು. ನಿನ್ನ ವಾಲಿಯ ಕುರಿತಾದಂತಹ ವಿವರವನ್ನು ಕೊಟ್ಟಿದ್ದೆ. ಹೌದು. ನಿನಗಾದ ಅನ್ಯಾಯವನ್ನು ಹೇಳಿದ್ದೆ. ನಿವೇದಿಸಿದ್ದೇನೆ. ಆದರೆ ಒಂದು ವಿಷಯ ಬಿಟ್ಟೇ ಬಿಟ್ಟಿದ್ದೆ. ಯಾವ ವಿಷಯ ಗೌಪ್ಯವಾಗಿ ಉಳಿಯಿತು? ವಾಲಿಯ ರೂಪ ಏನು? ಕನ್ನಡಿಯೊಂದರ ಎದುರು ನಿಲ್ಲಿಸಿದೆ ನಿನಗೆ ಸಂಶಯವಾಗುವಷ್ಟು, ವಾಲಿ ಯಾರು ಸುಗ್ರೀವ ಯಾರು ಎನ್ನುವುದು ಅರ್ಥವಾಗದಷ್ಟು ಸಾಮ್ಯ ನಿಮ್ಮಲ್ಲಿ. ಅವನ ಆಳಂಗವನ್ನು ವಿವರಿಸುವಲ್ಲಿ ನಾನು ಸ್ವಲ್ಪ ಹಿಂದುಳಿದಿದ್ದೇನೆ. ನೀನು ಅದನ್ನು ವಿವರಿಸಲೇ ಇಲ್ಲ. ನಾನು ತಿಳಿದದ್ದು ನನ್ನನ್ನು ನೋಡಿದಾಗಲೇ ವಾಲಿ ಹೀಗಿರಬಹುದು ಅಂತ ನೀನು ತರ್ಕಿಸುತ್ತೀಯೋ ಏನೋ ಅಂತ. ಹಾಗೆ ತರ್ಕಿಸುವುದೇ ಹೌದಾದ್ರೆ ಈ ಹೊತ್ತು ಬಲಾತ್ಕಾರದಿಂದ ವಾಲಿಯ ವಶದಲ್ಲಿ ಇರುವುದಕ್ಕಿರ್ಲಿಲ್ಲ. ಇಲ್ಲ, ವಾಲಿಯಂತೆಯೇ ನೀನಾದ್ರೆ ತಾರೆ ನಿನ್ನ ವಶದಲ್ಲಿ ಇರ್ತಿದ್ದೆ. ಹೌದು ಹೌದು. ಹಾಗಾದ್ರೆ ಹಾಗೆ ತರ್ಕಿಸುವುದಕ್ಕೆ ಆಸ್ಪದ ಇಲ್ಲ. ಸುಗ್ರೀವ ಬೇರೆ, ವಾಲಿ ಬೇರೆ, ವ್ಯತ್ಯಾಸ ಉಪಸಾಮ್ಯ ಉಂಟು ಅಂತ ನೀನು ಹೇಳಿ. ಹೌದು, ನನಗೆ ಹೇಳಿ. ನಾನೇ ಕ್ಷಣಕಾಲ ವಿಭ್ರಾಂತನ. ಯಾಕೆ? ವಾಲಿಯನ್ನು ಯುದ್ಧಕ್ಕೆ ಕರೆದೇನಿ. ಹೌದು. ನಿನ್ನೆದುರಾತ ಬಂದು ನಿಂತು ಆ ಕ್ಷಣದಿಂದ ಸುಗ್ರೀವ ಯಾರು, ವಾಲಿ ಯಾರು, ವೈಕೈಯ ರಭಸವನ್ನು ನೋಡಿದ್ದೀನಿ. ಇದನ್ನು ತಿಳಿಯುವುದಕ್ಕೆ ಅವಕಾಶ ಇಲ್ಲದೆ ಹೋಯಿತು. ಅಷ್ಟೂ ಸಾಮ್ಯತೆ ಗುರುತಿಸಿದೆ. ಹೌದೇ ಹೌದು. ಆದ್ರಿಂದ ಒಂದು ವೇಳೆ ನಾನು ನಿಮ್ಮ ಆಳಭೇದವನ್ನು ತಿಳಿಯಲಿ, ನೀನು ಅಂತ ಭಾವಿಸಿ ವಾಲಿ, ವಾಲಿ ಅಂತ ಭಾವಿಸಿ ನಿನ್ನ ತಿಳಿದ್ರೆ ಆ ಕಾಲಕ್ಕೆ ಅನಾಹುತವಾದಿತ್ವಾಗಲಿಕ್ಕೆ ಯಾರನ್ನು ರಕ್ಷಿಸಬೇಕು ಅಂತ ನೀನು ಭಾವಿಸುತ್ತೀವಿ, ಅವನನ್ನು ರಕ್ಷಿಸಬೇಕೆನ್ನುವ ತೀವ್ರತೆಯಲ್ಲಿ ಬಾಣ ಪ್ರಯೋಗ ಮಾಡಿದರೆ ಅದು ಹುಸಿಯಾಯಿತು ಅಂತಾದರೆ, ಯಾರು ಆರ್ತನಾಗಿದ್ದಾನೋ ಅವನೇ ಸತ್ತರೆ, ಯಾರು ಶೋಷಕನಾಗಿದ್ದಾನೋ ಅವನು ಉಳಿದರೆ ನಾಳೆ ನಿನಗೆ ಶಾಶ್ವತವಾದ ಕಳಂಕವಲ್ಲ. ಮತ್ತೆ ರಾಮ ಬದುಕಬೇಕು, ಅವನಿಗೂ ಒಂದು ಬದುಕು ಬೇಕು. ಆದ್ರಿಂದಲೇ ನಾನು ಯಾವುದನ್ನು ಮಾಡುವುದಕ್ಕೆ ಮನಸ್ಸು ಮಾಡಿದ್ನೋ ಅದನ್ನು ಮಾಡುವಂತೆ ವಿಳಂಬಿಸಿದೆ. ನಿನ್ನ ಪ್ರತಿಜ್ಞೆ ಕೊಲ್ಲುತ್ತೇನೆ ಎನ್ನುವ ಹೆಬ್ಬಯಕ್ಕೆ ಅದು ಮುದುರಿ ಹೋದದ್ದಲ್ಲ. ವಾಲಿಯನ್ನು ಖಂಡಿಸ್ತೇನೆ, ಸುಗ್ರೀವನನ್ನಲ್ಲ. ಅಲ್ಲ. ಆದ್ರಿಂದ ವಾಲಿಯನ್ನು ಖಂಡಿಸುವುದಕ್ಕೆ ಅವಕಾಶವನ್ನು ನಾನು ಉಳಿಸಿಕೊಂಡಿದ್ದೇನೆ. ನಾನು ವಿಳಂಬಿಸಿದ್ದೇನೆಯೇ ವಿಮುಖನಾಗಲಿಲ್ಲ. ಒಂದು ವೇಳೆ ನಿನ್ನನ್ನು ನಾನು ಘಾತಿಸ್ತಾ ಇದ್ದಿದ್ರೆ ಲೋಕದಲ್ಲಿ ನನ್ನನ್ನು ನಿಂದಿಸುವರ ಸಂಖ್ಯೆ ಹೇಗಿರ್ತಿತ್ತು, ಎಷ್ಟಿರ್ತಿತ್ತು ಅದನ್ನು ಆಲೋಚಿಸಿ ನೋಡು. ಆದ್ರಿಂದ ಕೇವಲ ಲೆಕ್ಕಾಚಾರವೇ ಬದುಕಲ್ಲ ಅಂತ ನಾನು ಆಡಿ. ನನಗೆ ನೋವಾಗಿದೆ ಎನ್ನುವುದನ್ನು ಬಲ್ಲೆ. ಇನ್ನೊಮ್ಮೆ ನಿನ್ನ ನೋವನ್ನು ಹೋಗಲಾಡಿಸುವಲ್ಲಿ ನಾನು ಮನಸ್ಸು ಮಾಡಿದ್ದೇನೆ. ಈಗ ನನ್ನ ನೋವನ್ನು ಹೋಗಲಾಡಿಸುವಲ್ಲಿ ನೀನು ಮನಸ್ಸು ಮಾಡುತ್ತೀಂತಾದರೆ ನೋವು ಎನ್ನುವುದು ಎರಡರ್ಥ
ಅರ್ಥದಲ್ಲಿ ಹೌದು. ಒಂದು ವಾಲಿಯಿಂದ ನಾನು ಗಮನಿಸಲ್ಪಟ್ಟಿದ್ದೇನೆ ಎನ್ನುವ ನೋವು, ಮಾನಸಿಕವಾದ ಎರಡನೆಯ ನೋವು ಈಗ ವಾಲಿಯ ಕೈಯಿಂದ ಕ್ಷಣಪೂರ್ವದಲ್ಲಿ ಪೆಟ್ಟು ತಿಂದು ಬಂದು ಜರ್ಜರಿತನಾಗಿರುವ ಸ್ಥಿತಿಯಿಂದ ಬಂದೆ. ದೇಹಜನ್ಯವಾದ ಭೌತಿಕವಾದದ್ದು ಆಂತರಿಕವಾದದ್ದು ಎರಡೂ ನೋವಿನಲ್ಲಿ ಯಾವ ನೋವಿಗೆ ಉಪಶಮನ? ಎರಡಕ್ಕೂ ಉಪಶಮನ. ಮೊದಲಿನದ್ದು ಸ್ಥಾಯಿ. ಹೌದು. ಹೇಗಾದರೂ ದಂಡನಾರಕನಾದ ವಾಲಿಯನ್ನು ವಿಳಂಬಿಸಿದ್ದನ್ನಾದರೂ ಉಲ್ಲಂಘಿಸಿಕೊಳ್ಳುತ್ತೇನೆ ಅಂತ ಹೇಳಿ. ಆದ್ರಿಂದ ನನ್ನ ಮಾತಿಗೆ ತಪ್ಪಿದ ಹಾಗಾಗಿ ಈಗ ಈ ನೋವಿಗೆ ನಿನ್ನಲ್ಲಿ ಪರಿಹಾರ ಉಂಟು. ನಿನ್ನನ್ನೊಮ್ಮೆ ನಾನು ಸ್ಪರ್ಶಿಸ್ತೇನೆ ಸುಗ್ರೀವನ. ಹೌದಲ್ಲ, ನಿನ್ನ ಸ್ಪರ್ಶನದಿಂದ ಯಾವುದೋ ಉತ್ತೇಜನಕಾರಿಯಾದ ಭಾವನಲ್ಲಿ ಮತ್ತೆ ಹುರುಪು ಮೈಗೂಡಿದೆ. ಹೊಸ ಸುಗ್ರೀವನಾಗಿ ನಾನು ಹೊರಹೊಮ್ಮಿದ್ದೇನೆ. ನನ್ನ ಸತ್ಸಂಕಲ್ಪವೇ ನಿನಗೆ ಆ ಶಕ್ತಿಯನ್ನು ಒದಗಿಸಿಕೊಡುತ್ತದೆ. ನೀನು ಶುದ್ಧ, ನಾನು ಸಂಶಯಿತ ಎನ್ನುವುದಕ್ಕೆ ಇದೇ ವ್ಯತ್ಯಾಸ, ಇದುವೇ ಸಾಕ್ಷಿರ. ಆದ್ರಿಂದ ಮನಸ್ಸಿನ ಕಳವಳವನ್ನು ದೂರೀಕರಿಸಿ ಮತ್ತೊಮ್ಮೆ ವಾಲಿಯಲ್ಲಿ ಯುದ್ಧಕ್ಕೆ ಕರೀಬೇಕು. ಇದೊಂದಾಗಲಿಕ್ಕಿಲ್ಲ. ಈ ಮೊದಲೊಮ್ಮೆ ಪೆಟ್ಟುತ್ತಿದ್ದ ಈಗಾಗಲೇ 1 ಶತಮಾನದವರೆಗೆ ಬದುಕುವುದಕ್ಕೆ ಮೊದಲಿನ ರೂಪ ಬರುವುದಕ್ಕೆ ಕಾಲ ಸುಳ್ಳಾಡಬೇಡ. ಪುನಃ ನೀನೊಮ್ಮೆ ಕಳುಹಿಸುತ್ತಿದ್ದ. ಸುಳ್ಳಾಡಬೇಡ. ಇನ್ನೂ ನೋವು ಹೋಗ್ಲಿಕ್ಕೆ 1 ಶತಮಾನ ಬೇಕು ಅಂತ ಹೇಳ್ತೀಯಲ್ಲ, ಯಾವ ನೋವು? ಉರುಪು ಉಂಟಪ್ಪ, ಈ ಹೊರಗಿನ ಗಾಯ ಹೋಗಬೇಕಲ್ಲ. ಗಾಯದ ನೋವು ವಾಸಿಯಾಗಿದ್ದರೆ ನೋವು ಹೋಗ್ಲಿ ಪುಣ್ಯಾತ್ಮ, ಗಾಯ ಕಂಡದ್ದು ದಿನ ತಪ್ಪಿಯಾದ್ರೂ ಕೆರೆದು ಬಿಟ್ಟರೆ ಎನ್ನುವ ಭಯ. ಕೆರೆದು ನೋಡುದು. ಈಗಲ್ಲ ಈ ವಾಲಿ ಕೆರೆದರೆ ಅಲ್ಲಿ ನಿನ್ನ ಗಾಯವನ್ನು ಕೆರೆಗಟ್ಟ ಕಾಲ ಉಳಿದಿರಲು ಅಂದ್ರೆ ಈ ಸಲ ನಿರ್ಣಾಯಕ ಅಂತ ಹೇಳುದು. ನಿರ್ಣಾಯಕವೇ ಹೌದು. ಸಮಸ್ಯೆ ಏನು ಎನ್ನುವುದು ನಮಗೆ ಅರ್ಥ ಆಗಿದೆ. ಇನ್ನದರ ಪರಿಹಾರವನ್ನು ನಾವು ಮಾಡುವುದು. ರೂಪಭೇದವನ್ನು ಗುರುತಿಸುವಲ್ಲಿ ನೀನು ವಿಫಲನಾದೆ. ಅದಕ್ಕೆ ಕಾರಣವು ನನ್ನಲ್ಲೇ ನೀನು ಆರೋಪಿಸಿದೆ. ನಾನು ವಿವರಣೆ ಕೊಟ್ಟದ್ದು ಸಾಕಾಗಿಲ್ಲ. ಈಗ ನೀನೇ ಸ್ವಯಂ ಅರ್ಥ ಮಾಡಿದ ಮೇಲೆ ಮತ್ತೊಮ್ಮೆ ಹೇಳಬೇಕಾದ ತ್ರಾಸವನ್ನು ನೀನು ತಪ್ಪಿಸಿದ. ಈಗ ನಾನು ಹೀಗೆ ಹೋಗುವುದು ಮತ್ತೆ ಸಮಸ್ಯೆ ಅರ್ಥವಾಗಿದೆಯಲ್ಲ? ಹೌದು. ಪರಿಹಾರದ ದಾರಿ ನೋಡಬೇಕು. ಪುಷ್ಪದ ನಿಜ ಪುಷ್ಪದ ನೀನು ಯಾರು ಅಂತ ಗುರುತಿಸುವುದಕ್ಕೊಂದು ಗುರುತು ಬೇಕಾದದ್ದು. ಅಲ್ಲ, ನಿನಗೆ ಈಗ ಗುರುತು ಹಿಡಿಯುವುದಕ್ಕೆ ಸುಲಭವೇ. ಪೆಟ್ಟು ತಿಂದವಲ್ಲವ ಸುಗ್ರೀವ ಅಂತ ಗ್ರಹಿಸಿದ್ರಾಯ್ತಲ್ಲ. ಹಾಗಾಗಿ ಮತ್ತೆ ಯಾವುದರಲ್ಲಿ ಲೋಪ ಉಂಟು ಅಂತ ನಾನು ತಿಳಿದಿದ್ದೆ. ಆ ಲೋಪವನ್ನು ನಿವಾರಿಸುವಲ್ಲಿ ನಾನು ತೊಡಗುತ್ತೇನೆ. ಇಲ್ಲಿ ಸಮೃದ್ಧವಾಗಿ ಬೆಳೆದಂತಹ ನಾಗಪುಷ್ಪ, ಹೌದು, ಈ ಪುಷ್ಪಗಳಿಂದ ಒಂದು ಮಾಲೆಯನ್ನು ಮಾಡಿ, ಈ ಪುಷ್ಪ ಯಾವಾಗಲೂ ನಮ್ಮ ಕೈಗೆ ಎಟಕುವ ಹಾಗೆ, ನಮಗೆ ಅಡಗುದಾಣ ಕಲ್ಪಿಸುವ ಹಾಗೆ ದಟ್ಟವಾಗಿ ಹಬ್ಬಿರುವಂತ. ಆದ್ರೆ ಪುಷ್ಪ ಕೈಗೆಟಕುವ ಹಾಗೆ ಇರಬಹುದು. ಹಾರವನ್ನು ಮಾಡಿ ಕೊರಳಿಗಿಕ್ಕುವುದಕ್ಕೂ ಸಂದರ್ಭ ಬರಬೇಕು. ಇಲ್ಲಿಯವರೆಗೆ ಯಾರು ಮಾಡಿದ್ದಿಲ್ಲ. ನನ್ನ ತಮ್ಮ ಲಕ್ಷ್ಮಣನಿಗೆ ಆಡಿದ್ದೆ. ಹೌದು, ಈ ಪುಷ್ಪಗಳಿಂದ ಸರವನ್ನು ಕೋದು ಸುಗ್ರೀವನ ಕೊರಳಿಗೆ ಹಾಕು. ಹೌದು. ಈಗ ರಾಮ, ಈಗ ಪರಿವರ್ತನೆ ಇನ್ನೂ ಹೆಚ್ಚಾಗಿದೆ. ಹೌದಾ? ಆಗ ನಿನ್ನ ಕರಸ್ಪರ್ಶದಿಂದ, ಆ ಮಾಂತ್ರಿಕ ಸ್ಪರ್ಶದಿಂದ